ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ರಾಜ್ಯದಲ್ಲಿ ಹಾಡ ಹಗಲೇ ಕೊಲೆ ದರೋಡೆ ನಡೀತಾ ಇದೆ. ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಜನ ನೆಮ್ಮದಿಯಿಂದ ಬದುಕೋದೆ ಬಹಳ ಅಂದ್ರೆ ಬಹಳ ಕಷ್ಟ ಆಗ್ಬಿಟ್ಟಿದೆ. ನೋಡಿ, ರಾಜಾರೋಷವಾಗಿ ತಲೆಯ ಮೇಲೆ ಗನ್ನನ್ನು ಇಟ್ಟು ದರೋಡೆ ಮಾಡಲಾಗತ್ತೆ ಅಂತಂದರೆ ನಮ್ಮ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಲೇಬೇಕಲ್ವಾ? ಯಾಕೆ ಹಿಂಗೆ ಆಗ್ತಾ ಇದೆ ಅಂಥೇಳಿ ಈ ಖದೀಮರು ರಾಜಾರೋಷವಾಗಿ ಒಂದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನೋಡಿ, ಇದುವರೆಗೂ 48 ಗಂಟೆ ಆದರೂ ಕೂಡ ಕಳ್ಳರು ಸಿಕ್ಕಿಲ್ಲ, ಖದೀಮರು ಸಿಗ್ತಾ ಇಲ್ಲ. ಅಂದರೆ ಕಾನೂನಿನ ಸುವ್ಯವಸ್ಥೆ ಯಾವ ರೀತಿಯಾಗಿ ಇದೆ, ಸೊ ಇವರ ಪ್ಲಾನ್ ಯಾವ ರೀತಿಯಾಗಿರುತ್ತೆ, ಯಾಕೆ ಈ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾನೆ ಇರುತ್ತೆ ಅಂತಂದರೆ ಈ ಕ್ರಿಮಿನಲ್ಗಳಿಗೆ ಪೊಲೀಸರ ಭಯ ಇಲ್ಲದೆ ಇರೋದು ಪ್ರಮುಖ ಕಾರಣ ಆಗತ್ತೆ. ಪೊಲೀಸ ಏನು ಮಾಡ್ತಾರೆ, ಅಬ್ಬಬ್ಬ ಅಂದರೆ 3 ತಿಂಗಳು ಹೋಗ್ತೀವಿ ವಾಪಸ್ ಬರ್ತೀವಿ ಅನ್ನೋವಂಥ ಮೈಂಡ್ಸೆಟ್ ಇರುತ್ತಲ್ಲ, ಅದಕ್ಕೆ ಇಂಥ ಘಟನೆಗಳು ಆಗ್ತಾನೆ ಇರುತ್ತೆ. ಸೊ ಈ ಘಟನೆ ಆಗಬಾರ್ದು ಅಂತಂದರೆ ಕಾನೂನಿನ ಬಿಸಿ ಮುಟ್ಟಿಸಬೇಕಾಗತ್ತೆ. ಹಾಗಾದರೆ ಕಾನೂನು ಸುವ್ಯವಸ್ಥೆ ಹೇಗಿದೆ, ಹೇಗಿರಬೇಕು ಇನ್ನು ಮೇಲೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಶೇಷ ಕೊಲೆ ದರೋಡೆ, ಕೋಟಿ ಕೋಟಿ ಲೂಟಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಲೋಕೇಶ್ವರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಹಾಗೇನೆ ಪ್ರಧಾನ ಕಾರ್ಯದರ್ಶಿ BFI ಕರ್ನಾಟಕ ಕೆ ನಾಗರಾಜ್ ಶಾನುಭಾಗ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಹಾಗೇನೆ ಅಂಬರೀಶ್ ಅವರು ಬಂದಿದ್ದಾರೆ, ಹಳ್ಳಿ ರೈತ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಲೋಕೇಶ್ವರ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಸರ್, ಈ ಘಟನೆಯನ್ನು ನೋಡಿದ್ರೆ 6 ನಿಮಿಷದಲ್ಲಿ 15ರಿಂದ 16 ಕೋಟಿ ಎಸ್ಕೇಪ್ ಆಗುತ್ತೆ, ಖದೀಮರು ಕಳ್ತನ ಮಾಡ್ಕೊಂಡು ಹೋಗ್ತಾರೆ ರಾಜಾರೋಷವಾಗಿ ಅಂತ ಹೇಳಿದ್ರೆ, ಈ ರೀತಿಯ ಘಟನೆಗಳನ್ನು ನೋಡ್ತಾ ಇದ್ರೆ ಹೇಗಿದೆ ರಾಜ್ಯದ ಪರಿಸ್ಥಿತಿ ಅಂತೇಳಿ, ಕಾನೂನಿನ ಸುವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ? ನೋಡಿ, ಪೊಲೀಸಿಂಗ್ ಅನ್ನೋದು ಈಗ ಅಂತೂ ಖಂಡಿತ ತುಂಬಾ ಕಡಿಮೆ ಆಗಿದೆ. ಎಲ್ಲರೂ ಏನು ಆಫೀಸ್ ಕೆಲಸ ಮಾಡ್ಕೊಂಡು ಹೋದಂಗೆ ಆಗ್ಬಿಟ್ಟಿದ್ದಾರೆ ನಮ್ಮಲ್ಲಿ ಪೊಲೀಸ್ ಆಫೀಸರ್ಸು. ಸೀರಿಯಸ್ನೆಸ್, ಈ ತರದ ಕ್ರೈಮ್ ಬಗ್ಗೆ ಆನ್ಸಿಪೇಟ್ ಮಾಡೋದು, ಈ ತರದ ಕ್ರಿಮಿನಲ್ಸ್ ಫಾಲೋ ಮಾಡೋದು, ಮತ್ತೆ ಅವ್ರಿಗೆ ಎಲ್ಲೆಲ್ಲಿ ಇದ್ದಾರೆ ಅಂತ ಲೊಕೇಟ್ ಮಾಡೋದು, ಈ ಕ್ರೈಮ್ ವರ್ಕ್ ಅಂತೂ ನಿಂತೋಗ್ಬಿಟ್ಟಿದೆ. ಈ ಟೀಮ್ ಏನ್ ಬಂದ್ ಈ ತರ ಎಲ್ಲ ಮಾಡ್ತಾರೆ, ಇವರೆಲ್ಲ ನಾರ್ತ್ ಇಂಡಿಯನ್ಸ್ ಸೀಸನ್ ಮಾಡ್ಕೊಂಡು ಬಂದು ಒಂದ್ಸತಿ ಒಂದ್ ಕಡೆಯಿಂದ 4-5 ಕಡೆ ಮಾಡ್ಕೊಂಡು ಹೊರಟೋಗ್ತಾರೆ. ಇನ್ನು ಆ ವರ್ಷ 2 ವರ್ಷ ಈ ಕಡೆ ತಲೆ ಹಾಕಲ್ಲ. ಅವ್ರನ್ನ ಇವ್ರು ಫಾಲೋ ಮಾಡಲ್ಲ. ಒಂದ್ 15 ದಿವಸ ಓಡಾಡೋದು ಬಿಟ್ಬಿಡೋದು, ಮತ್ತೆ ಅವ್ರೆಲ್ಲ ಚೆನ್ನಾಗಿ ಖರ್ಚು ಮಾಡ್ಕೊಂಡು ಮತ್ತೆ ಇನ್ನೊಂದ್ಸತಿ ಯಾವತ್ಗಾರ ಮತ್ ಬರೋದು. ಅವ್ರು ಈ ಟೀಮ್ಗಳೆಲ್ಲ ಲೊಕೇಟೇ ಆಗಿಲ್ಲ, ಇವ್ರನ್ನ ಟ್ರೇಸೇ ಮಾಡಿಲ್ಲ ಇಲ್ಲಿವರೆಗೂ. ಈ ತರದ ಅಪರಾಧಿಗಳನ್ನ ಅರೆಸ್ಟೇ ಆಗಿಲ್ಲ ನನ್ಗೆ ಇರೋ ಮಾಹಿತಿಯಲ್ಲಿ. ಲೋಕಲ್ಲು ಅಕ್ಕಪಕ್ಕ ಆಂಧ್ರ, ತಮಿಳ್ನಾಡು ಅವ್ರು ಸಿಕ್ಕಿದ್ದಾರೆ. ಇವರೆಲ್ಲ ನಾರ್ತ್ ಇಂಡಿಯನ್ ಕ್ರಿಮಿನಲ್ಸ್. ಈ ತರದ ಅಫೆನ್ಸ್ ಗಳು ಜಾಸ್ತಿ ಬರೋದು, ಅದರಲ್ಲೂ ಈ ಬಿಹಾರು, UP ಅವರು ಜಾಸ್ತಿ ಇದಾರೆ. ಈ ತರ ಆ ಗ್ಯಾಂಗ್ಗಳದೇ ಈ ತರದಲ್ಲಿ ಪ್ಲಾನ್ ಮಾಡಿ ಮಾಡ್ತಾರೆ. ಅದ್ರಲ್ಲೂ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಗಳಿಗೆ ಜಾಸ್ತಿ ಲೊಕೇಟ್ ಆಗ್ತಾರೆ. ಮಂಗಳೂರು, ಬೀದರ್ ಇದೆಲ್ಲ ಏನಿದಾವೆ ಅಲ್ಲಿಂದ ತಪ್ಸ್ಕೊಂಡ್ರೆ ಪಕ್ಕದ ಸ್ಟೇಟ್ ಹೊರಟೋಗ್ಬೋದು ಅವರು. ಇಲ್ಲಿ ಲೋಕಲ್ ಪೊಲೀಸ್ ಇಂಟ್ರೆಸ್ಟ್ ನ ಅಲ್ಲಿಯ ಪೊಲೀಸ್ ತೋರ್ಸೋದಿಲ್ಲ. ಹಾಗಾಗಿ ಅವ್ರಿಗೆ ಈಸಿ ಎಸ್ಕೇಪ್ ಆಗಕ್ಕೆ ಒಂದು ದಾರಿ ಇದೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾರ. ಅವ್ರಿಗೆ ಇನ್ನೂ ವಿಶೇಷ ಅಂದ್ರೆ, ಯಾರು ಹಿಡ್ಕೊಂಡ್ರೆ ಅವ್ರ ಅರ್ಧ ಗಂಟೆಗೆ ಲಾಯರ್ಸ್ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರ. ಅವ್ರನ್ನ ಯಾವ ಏರಿಯಾದಲ್ಲಿ ಆಗಿರುತ್ತೆ ಅಲ್ಲಿ ಪೊಲೀಸ್ ಹತ್ರಕ್ಕೆ ಲಾಯರ್ಸ್ ಬಂದ್ಬಿಡ್ತಾರ ಅವ್ರ ಜೊತೆಗೆ. ಆ ಮಟ್ಟದಲ್ಲಿ ಆರ್ಗನೈಸ್ಡ್ ಒಂದು ಗ್ಯಾಂಗ್ಸ್ ಇದೆಲ್ಲ. ಮತ್ತೆ ನಮ್ಮಲ್ಲಿ ಪೊಲೀಸಿಂಗ್ ಕ್ರೈಮ್ ವರ್ಕ್ ಅಂತ ಏನ್ ನಾವು ಇಂಪಾರ್ಟೆಂಟ್ ಪೊಲೀಸಿಂಗ್ ವರ್ಕ್ ಅಲ್ಲಿ ಇದೆ, ಅದಂತೂ ಈಗ ಸತ್ತೋಗಿದೆ. ನಾನು ಹತ್ತಿರದಲ್ಲೇ ನೋಡ್ತೀನಲ್ಲ, FIR ಹಾಕೋದೇ ದೊಡ್ಡ ಕಷ್ಟ. ಕಳ್ತನದ ಕೇಸ್ಗಳು FIR ಮಾಡೋದೇ ಅವ್ರಿಗೆ ಪ್ರಾಬ್ಲಮ್ ಅನ್ನಂಗೆ ನಮ್ ಪೊಲೀಸ್ ಆಫೀಸರ್ಸ್ಗಳು ಸ್ಟೇಷನ್ಗಳಲ್ಲಿ ಮಾಡ್ತಾರೆ. FIR ಹಾಕೋದ್ರಿಂದ ಇವನ್ ಪತ್ತೆ ಮಾಡಿದ್ರೆ ಇನ್ಯಾರು ಪತ್ತೆ ಮಾಡ್ತಾರೆ ಅನ್ನೋದು ಜ್ಞಾನನೂ ಇಲ್ಲ. ನಾವೇ ಪತ್ತೆ ಮಾಡ್ಬೇಕನ್ನ ನಮ್ಮನ್ನೇ ಅಧಿಕಾರಿಗಳು ಹಿಂಸೆ ಮಾಡ್ತಾರೆ ಅನ್ನಂಗೆ FIR ನೇ ಹಾಕೋದಿಲ್ಲ. ರಾಬರಿ, ಡಕಾಯಿತಿ ಅಂತ ಸೀರಿಯಸ್ ಕೇಸ್ಗಳ್ದೆ ಎಷ್ಟೋ ಕೇಸ್ಗಳಲ್ಲಿ ಮಾಡಿರಲ್ಲ. ಇದೆಲ್ಲಾರ್ಗೂ ಗೊತ್ತಿದೆ. ಇದು ಆಫೀಸರ್ಸ್, ನಮ್ಮಲ್ಲಿ ಸೀನಿಯರ್ ಆಫೀಸರ್ಸ್ ಒತ್ತಡ ಮಾಡ್ತಾರೆ. ನನಗೆ ಗೊತ್ತಿರಂಗೆ ನಮ್ಮ ತಿಪ್ಟೂರ್ನಲ್ಲೇ ಒಬ್ಬ DSP ಇದ್ದಾರೆ. ಆತನಿಗೆ ಕೇಳ್ದಲೆ ಯಾವ್ದೇ FIR ಮಾಡಂಗೆ ಇಲ್ಲ.
ಯಾರೇ ಅಧಿಕಾರಿ ಕೇಳ್ ಮಾಡೋಂಥದ್ದಿಲ್ಲ. ಕಂಪ್ಲೇಂಟ್ ಅಲ್ಲಿ ಕಾಗ್ನಿಜಬಲ್ ಇದೆಯಾ ಅಂದ್ರೆ ಮಾಡ್ಬಿಡ್ಬೇಕಷ್ಟೇ, ಅದಿರೋದ್ ಕಾನೂನು. ಆದ್ರೆ ಇವ್ರಿಗೆಲ್ಲ ಹೆಂಗಿದಾರೆ ಅಂದ್ರೆ ಅವ್ರಿಗೆ ಹೇಳ್ದಲ್ಲೇ ಮಾಡಂಗಿಲ್ಲ ಆಫೀಸರ್ಗೆ. ಇನ್ಸ್ಪೆಕ್ಟರ್ ಲೆವೆಲ್ ಇದ್ರು ಸ್ಟೇಷನ್ ಅಲ್ಲಿ DSP ಹೇಳ್ದಲ್ಲೇ ಮಾಡಂಗಿಲ್ಲ. ಅವ್ನ್ ಮಾಡು ಅಂದ್ರೆ ಮಾಡೋದಿಲ್ದ್ರೆ ಮಾಡಲ್ಲ ಇವ್ರು. ಹೆಂಗ ನೋಡ್ರಿ ಅಡ್ಜಸ್ಟ್ ಮಾಡ್ರಿ ಅಂತ ಈ ತರ ಹೇಳಿ ಕೇಸಸ್ ಅನ್ನ ಮುಚ್ಚಿಡುತ್ತಾರೆ. ಅದರಿಂದ ಕ್ರಿಮಿನಲ್ಸ್ ಹಿಡಿಯೋ ಪ್ರಯತ್ನ ಬಿಟ್ಟೇ ಬಿಡ್ತಾರೆ. ಇನ್ನು ಈ ತರದ ಅಫೆನ್ಸ್ ಗಳಿಗೆ ಇವೆಲ್ಲ ಮೂಲ ಕಾರಣ ಆಗುತ್ತೆ ಅಂತ ಅವ್ರಿಗೆ ಐಡಿಯಾ ಇಲ್ಲ. ಇವೆಲ್ಲ ಮೂಲ ಆಗದೇ ಆಗೇನೆ. ಪೊಲೀಸಿಂಗ್ ವರ್ಕ್ ಅಲ್ಲಿ ಕ್ರೈಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಕೋಟ್ಯಾಂತರ ರೂಪಾಯಿ ದುಡ್ಡು ಹೋಗುತ್ತೆ, ಲಕ್ಷಾಂತರ ರೂಪಾಯಿ ಪಾಪದವ್ರು ಯಾರ್ಯಾರ್ದು ಕೊಳ್ಳಲ್ ಚೈನು ಕಿತ್ಕೊಂಡು ಹೋಗೋದು, ಮತ್ತೊಂದು ಎಲ್ಲ ಆಗ್ತವೆ. ಅವೆಲ್ಲವನ್ನು ನೀವು ಮಾಡ್ತಾ ಇದ್ರೆ ನೀವು ಆಕ್ಟಿವ್ ಆಗಿ ಕೆಲಸವನ್ನು ಹಿಡಿಯಕ್ ಪ್ರಯತ್ನ ಮಾಡ್ತೀರಾ. ಆ ಒಂದು ನೇಚರ್ ಈಗ ಪೊಲೀಸಿಂಗ್ ಅಲ್ಲಿ ಖಂಡಿತ ಇಲ್ಲ. ಮತ್ತೆ ಈಗ ಸೀನಿಯರ್ ಆಫೀಸರ್ಸ್ ನಾನು ನೋಡ್ತಿರಂಗೆ ಆ ಕ್ರೈಮ್ ವರ್ಕ್ ಗೆ ಗಮನ ಕೊಡೋದು ತುಂಬಾ ಕಡಿಮೆ ಆಗಿದೆ. ಅಂದ್ರೆ ಅದಕ್ಕೆ ಅವ್ರ ಕಾರಣ ಪ್ರೊಫೆಷನಲ್ ಆಗಿ ಮಾಡೋದಾ ಹೇಗೆ ಅಂತಂದ್ರೆ ಇಂಥ ಕೆಲಸದಲ್ಲಿ ಪರಿಣಿತರಿರ್ತಾರ ಹೇಗೆ? ಪ್ರೊಫೆಷನಲ್ಸ್ 100% ಪ್ರೊಫೆಷನಲ್ ಇವರು. ಎರಡು ಮಾತ್ರ ಅವ್ರ ಕುಟುಂಬಗಳೇ ಇದೇ ಕೆಲಸ ಮಾಡೋದವ್ರು. ಹೋಲ್ ಕುಟುಂಬನೇ ಅವ್ರು ಹುಡ್ಕೊಂಡು ಹೋದ್ರೆ ನೀವು ತುಂಬಾ ಹಾರಿಬಲ್ ವಿಲೇಜ್ಗಳು ಅವ್ರು ಹಿಡಿಯುಕೊಂಡ್ ಬರ್ಬೇಕು ಅಂದ್ರೆ ಅದೆಲ್ಲ ಕಷ್ಟ ಇದೆ. ಆದ್ರೆ ಮಾಡ್ಲೇಬೇಕಲ್ಲ, ನಮ್ ಕೆಲ್ಸನೇ ಅದಲ್ಲ. ಹೋಗ್ಬೇಕು, ಮಾಡ್ಬೇಕು. ಆ ಕೆಲ್ಸಕ್ಕೆ ಇವತ್ತು ಕ್ರೈಮ್ ವರ್ಕ್ ಅಲ್ಲಿ ನಮ್ಮವರು ಸ್ಟಾಫ್ ಆಫೀಸರ್ಸ್ ತುಂಬಾ ಹಿಂದೇಟು. ಅವ್ರು ಹೇಳೋದು ಕೋರ್ಟ್ ಇದ್ ಮಾಡುತ್ತೆ, ನಮ್ಗೆ ಹ್ಯೂಮನ್ ರೈಟ್ಸ್ ತೊಂದ್ರೆ ಮಾಡ್ತಾರೆ, ಇದನ್ನ ಹೇಳ್ತಾರೆ. ಬಿಟ್ರೆ ಅವೆಲ್ಲ ಮೀರೇ ನಾವು ಮಾಡಿದೀವಲ್ಲ, ಮಾಡಿ ಹಿಂದೆ ಎಲ್ಲಾದ್ರು ದಾಟ್ಕೊಂಡ್ ಬಂದಿದೀವಿ. ಈಗ್ಲೂ ಅವ್ರಿಗೆ ಅದ್ ಬೇಕಿಲ್ಲ, ಅದು ಸಮಸ್ಯೆ. ಪೊಲೀಸ್ ಭಯ ಇಲ್ಲ ಬಿಡಿ, ಅದಂತೂ ನಿಜ. ಮಾತಾಡೋಣ ಸರ್. ಹಲೋ, ಕೇಳಿಸಿದೆ ಸರ್. ಬರ್ತೀನಿ ವಾಪಸ್. ಪೊಲೀಸ್ ಭಯ ಅಂತೂ ಇಲ್ಲ ಬಿಡಿ. ಅದಕ್ಕೆ ಸರ್, ಈಗ ಈ ಪೊಲೀಸ ಏನ್ ಮಾಡ್ಕೋತಾರೆ ಬಿಡಿ ಅನ್ನೋ ಮೆಂಟಾಲಿಟಿ ಇರೋ ತನಕ ಇದು ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಅಲ್ಲ, ಅದಿದ್ದೇ ಇದೆ ಬಿಡಿ, ಹಾಗೆ ಆಗುತ್ತೆ. ಏನ್ ಮಾಡ್ಬೋದು? ಹಬ್ಬ ಅಂದ್ರೆ ಒಂದು 3-4 ತಿಂಗಳು, ಇಲ್ಲ ದೊಡ್ಡದಾಗಿ ಏನೋ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಒಂದು 6 ತಿಂಗಳ ಒಳಗಡೆ ಇರಬಹುದು ಅನ್ನೋಂಥ ಲೆಕ್ಕಾಚಾರ. ಹೌದೌದು, ಅದು ನಿಜ. ಈಗ ಕಾನೂನಿನ ಪ್ರಶ್ನೆಗಳು ಹಂಗಿದಾವೆ. 7 ವರ್ಷದ ಒಳಗಡೆ ಇದ್ರೆ ನೋಟಿಸ್ ಕೊಡಿ, ಅರೆಸ್ಟ್ ಮಾಡ್ಬೇಡಿ ಅಂತ ಹೇಳೋಂತ ಕಾನೂನು ಬಂದ್ಬಿಟ್ಟು ಇನ್ನು ಯಾಕಂದ್ರೆ ಜೈಲಲ್ಲಿ ಎಷ್ಟು ಅಂತ ತುಂಬಿದ್ದಾರೆ, ಜೈಲಲ್ಲಿ ಜಾಗ ಇಲ್ಲ. ಹಾಗಾಗಿ ಈ ತರದ ಅದ್ರಲ್ಲೂ ಪ್ರೊಫೆಷನಲ್ಸ್ ಇವರೆಲ್ಲ ಟ್ರೈಬಲ್ ಗ್ರೂಪ್ ಈ ತರದೆಲ್ಲ ಮಾಡ್ತಾರೆ. ಎಸ್, ಓಕೆ, ವಾಪಸ್ ಬರ್ತೀನಿ ಸರ್. ಶನ್ಭೋಗ್ ಸರ್, ಈಗ ಈ ಒಂದಿಲ್ಲೊಂದು ಪ್ರಕರಣಗಳು ದಾಖಲಾಗ್ತಾನೆ ಇವೆ. ಈ ಕ್ರಿಮಿನಲ್ ಕೇಸ್ಗಳು, ದರೋಡೆ, ಕೊಲೆ, ರೇಪು, ಮತ್ತೊಂದು ಮಗದೊಂದು, ಇದೆಲ್ಲ ಆಗ್ತಾ ಇದ್ರೆ ಜನ ಭಯದಿಂದ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹೇಗೆ ಬದುಕೋದು ರಾಜ್ಯದ ಜನ? ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಅಂತೇಳಿ? ಕ್ರಿಮಿನಲ್ ಕರ್ನಾಟಕ ಅನ್ನೋ ಥರನೇ ಆಗ್ಬಿಟ್ಟಿದೆಲ್ಲ. ಮೊದಲನೇದಾಗಿ ನಾನು ಇದನ್ನು ಬ್ಯಾಂಕಿಂಗಿಗೆ ಸಂಬಂಧಪಟ್ಟಾಗೆ ನಂದು ಸೀಮಿತ ಮಾಡ್ತೇನೆ. ಆದರೆ ಅದಕ್ಕೂ ಮೊದಲು ಒಬ್ಬ ನಾಗರಿಕನಾಗಿ ನಿನ್ನೆ ನಡೆದಿದ್ದಿರ್ಬೋದು ಅಥವಾ ಮೊನ್ನೆ ನಡೆದಿದ್ದಿರ್ಬೋದು ಘಟನೆ, ಅದು ಬ್ಯಾಂಕ್ ರಾಬರಿಗೆ ಸಂಬಂಧಪಟ್ಟಿದ್ದ. ಆದ್ದರಿಂದ ಈಗಾಗಲೇ ಅವ್ರು ಹೇಳಿದಾಗೆ ಇವತ್ತಿನ ಕಾನೂನು ಸುವ್ಯವಸ್ಥೆ ಎನ್ನುವಂಥದ್ದು ಎಲ್ಲಿದೆ ಎನ್ನುವ ಪ್ರಶ್ನೆ ನಾಗರಿಕನಾಗಿ ನಂಗೆ ಬರುತ್ತೆ. ಈಗ ಬ್ಯಾಂಕ್ ರಾಬರಿ ಮಾಡೋರು ಬರೀ ಅವರು ಬ್ಯಾಂಕ್ ರಾಬರರ್ಸ್ ಮಾತ್ರ ಅಲ್ಲ. ಅವ್ರು ಹೇಳಿದಾಗೆ ಚಿನ್ನದ ಅಂಗಡಿ ನಾಗರಿಕನಾಗಿ ಈ ಭಯ ಹುಟ್ಟಿಸ್ತದೆ. ಈಗ ನಾನು ಬ್ಯಾಂಕ್ ನೌಕರರ ಒಬ್ಬ ಸಂಘಟನೆಯ ನಾಯಕನಾಗೆ ಹೇಳೋದಾದರೆ, ನಮ್ಮ ಬ್ಯಾಂಕ್ ಸಿಬ್ಬಂದಿಗಳ ಭದ್ರತೆಯಲ್ಲಿ ಪ್ರಶ್ನೆ. ಈಗ ಬ್ಯಾಂಕ್ ಆಡಳಿತ ವರ್ಗ ಅದಕ್ಕೆ ಸಿಬ್ಬಂದಿಗೆ ರಕ್ಷಣೆ ಕೊಡಬೇಕಂತ ನಾನೇನೋ ಸ್ಟೇಟ್ಮೆಂಟ್ ಕೊಡ್ಬೋದು. ಆದರೆ ಹೊರಗಿನ ಇದೇ ಇಲ್ಲದಿದ್ದಾಗ, ಇಂಥ ಪ್ರಕರಣ ನಡೀತಾ ಇದ್ದಾಗ ಇದರಲ್ಲಿ ರಾಜಕಾರಣಕ್ಕೋಸ್ಕರ ನೀನು ನಾನು ಅನ್ನುವಂಥದ್ದನ್ನ ನೋಡ್ತೇವೆ. ಸುವ್ಯವಸ್ಥೆ ಇಲ್ಲ ಅಂತ ಇವ್ರು ಹೇಳೋದು, ಅವ್ರು ಹೇಳೋದು. ಇದೀಗ ಇಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ನಡೀತಾ ಇದೆ. ಕರ್ನಾಟಕ ಮಾತ್ರ ಅಂತ ನಾವು ತಿಳ್ಕೊಳ್ಳೋ ಸೀಮಿತ ಮಾಡೋದು ಬೇಡ. ಈ ಅವ್ಯವಸ್ಥೆ ಅನ್ನೋದು ಎಲ್ಲ ಕಡೆಗೂ ಇದೆ. ಮತ್ತು ಇದನ್ನು ಆ ಗ್ಯಾಂಗ್ ಮಾಡ್ತು, ಈ ಗ್ಯಾಂಗ್ ಮಾಡ್ತು, ಅವರ ಒಂದು ಇದರಲ್ಲಿ ಅವ್ರು ಹೇಳಿದ್ದಾರೆ. ಆದರೆ ನಿನ್ನೆ ಆದ ಘಟನೆಯಲ್ಲಿ ಅಲ್ಲಿನ ಹುಡುಗರು ಕನ್ನಡದಲ್ಲಿ ಮಾತಾಡಿದಾಗ ಅವ್ರು ಕನ್ನಡದಲ್ಲಿ ಮಾತಾಡಿದಾರಂತೆ. ಸಿಬ್ಬಂದಿ ಹತ್ರ ಮಾತಾಡುವಾಗ, ಅಂದರೆ ನನಗಿರೋ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇರೋದು, ನನಗಿಂತ ಜಾಸ್ತಿ ಮಾಹಿತಿ ನಿಮ್ಗಿರ್ಬೋದು. ಹಿಂದಿ ಚೆನ್ನಾಗಿ ಹಿಂದಿ ಮಾತಾಡ್ತಿದ್ರಂತೆ, ಕನ್ನಡನೂ ಮಾತಾಡಿದ್ದಾರೆ ಅಂತ. ಆಯಿತಾ? ಇದರಲ್ಲಿ ಏನಂತಂದರೆ, ಸರ್ಕಾರ ಇವತ್ತು ಏನಿದೆ ನಾಗರಿಕರ ರಕ್ಷಣೆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಆ ಪಕ್ಷ ಈ ಪಕ್ಷ ಅಂತಲ್ಲ ಕಳ್ಕೊಂಡು ಬಿಟ್ಟಿದೆ. ನಿಮಗೆ ಬೇಕಾದರೆ ನೀವು
ಜೀವ ಹಿಡ್ಕೊಂಡು ನೀವೇ ಮಾಡ್ಕೊಳ್ಳಿ, ನಿಮಗೆ ಸಂಬಂಧಪಟ್ಟಿದ್ದ ಭದ್ರತೆ ಅನ್ನೋ ರೀತಿಯಲ್ಲಿ ಒಂದು ನಿಷ್ಕಾಳಜಿಯನ್ನು ಇದು ತೋರಿಸ್ತದೆ. ಹಾಂ, ಈಗ ಬ್ಯಾಂಕಿಗೆ ಸಂಬಂಧಪಟ್ಟ ಬರುವ ಹಾಗೆ ನಮಗೆ ಹಲವಾರು ಪ್ರಶ್ನೆಗಳು ಈಗ ಸಮಗ್ರವಾಗಿ ನಾವು ನೋಡಬೇಕಾಗಿದೆ ಬ್ಯಾಂಕ್ ರಾಬರಿ ಬಂದಾಗ. ಅದನ್ನು ನಾನು ಬೇಕಾದ್ರೆ ನೀವು ಸಮಯ ಇದ್ದರೆ ಈಗಲೇ ನಾನು ಹೇಳಿಬಿಡ್ತೀನಿ. ಈಗ ಬ್ಯಾಂಕಲ್ಲಿ ಏನು, ಬ್ಯಾಂಕ್ ಮಾತ್ರ ಅಲ್ಲ, ಎಲ್ಲ ಕಡೆಗೂ ಏನಾಗಿದೆ, ಈಗ ಮನುಷ್ಯನ ಒಂದು ಜೀವದ ಮೌಲ್ಯಕ್ಕಿಂತ ಜಾಸ್ತಿ ಲಾಭ 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 ಅತಿ ಲಾಭ. ಈ ಲಾಭದ ದುರಾಶೆ ಏನಿದೆ, ಇದರಿಂದಾಗಿ ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಎಲ್ಲ ಬ್ರ್ಯಾಂಚ್ಗಳಲ್ಲೂ ಮುಂಚೆ ಒಬ್ಬ ಸಿಬ್ಬಂದಿ ಇರ್ತಿತ್ತು. ಯಾವ್ದು ಹೇಳಿ, ಭದ್ರತಾ ಸಿಬ್ಬಂದಿ. ಯಾರದು? ಸೈನಿಕ್ ಬೋರ್ಡಿಂದ ರಿಕ್ರೂಟ್ ಮಾಡೋರು. ಅವನು ಆಲ್ರೆಡಿ ದೇಹದಾಢ್ಯತೆ ಇರುವವನು, ಮತ್ತು ಆಲ್ರೆಡಿ ಅನುಭವ ಇರುವವನು, ಮತ್ತು ತರಬೇತಿ ಇದ್ದಂಥ ಸಿಬ್ಬಂದಿ. ಅವನು ಇದ್ದ ತಕ್ಷಣ ಆಗೋದಿಲ್ಲ ಅಂತಲ್ಲ, ದರೋಡೆ ಆಗೋದಿಲ್ಲ ಅಂತಲ್ಲ, ಆದರೆ ಒಬ್ಬ ಸಿಬ್ಬಂದಿಯಲ್ಲಿ ಇದ್ದಾನೆ ಅಂತಾದರೆ ಗೇಟ್ ಹತ್ರ ಸ್ವಲ್ಪ ಅವರು ಆಲೋಚನೆ ಮಾಡಬೇಕಾಗತ್ತೆ. ಅಷ್ಟು ಸಾಧ್ಯತೆಗಳು ಕಮ್ಮಿ ಆಗ್ತವೆ. ಇವತ್ತೇನಾಗಿದೆ, ಇಡೀ ಭದ್ರತೆಯನ್ನೇ ಹೊರಗುತ್ತಿಗೆ ಕೊಡ್ತಾ ಇದ್ದಾರೆ. ಹೊರಗುತ್ತಿಗೆ ಕೊಡ್ತದೆ ಬ್ಯಾಂಕ್. ಹೊರಗುತ್ತಿಗೆ ಬ್ಯಾಂಕ್ ಕೊಟ್ಟಾಗ ಏನಾಗುತ್ತೆ, ಹೊರಗುತ್ತಿಗೆ ಏಜೆನ್ಸಿದು ಜವಾಬ್ದಾರಿ ಅಂತೇಳಿ ಅವ್ರವ್ರ ನಡುವೆ ಅಗ್ರಿಮೆಂಟ್ ಆಗುತ್ತೆ. ಅವನಿಗೂ ಬ್ಯಾಂಕಿಗೂ ಸಂಬಂಧ ಇಲ್ಲ ಆಗುತ್ತೆ. ಅವನಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇದ್ದಾರಾ, ಅವ್ನು ಸರಿಯಾಗಿ ನಿಯಮಗಳು ಇವೆಯಾ ಅನ್ನೋದನ್ನು ಬ್ಯಾಂಕು ತಾನು ಜವಾಬ್ದಾರಿ ತೆಗೆದುಕೊಳ್ಳಲ್ಲ. ಆಯ್ತು, ಇದು ಬೇಕಾದಷ್ಟು ಕೇಸ್ ನಮ್ಮ ಹತ್ರ ಇದೆ. ಅವ್ರಿಗೆ ಭಾನುವಾರದ ರಜೆನೂ ಕೊಡದೆ, ಸರಿಯಾಗಿ ಸಂಬಳನೂ ಕೊಡದೆ, ಬ್ಯಾಂಕ್ ಅಕೌಂಟಿನ ಪಾಸ್ ಶೀಟ್ಗಳನ್ನು ಪಡೀಲಿಕ್ಕೂ ಅವರು ತಕರಾರು ಮಾಡಬೇಕು. ನಾವೆಲ್ಲ ತಕರಾರು ಹೂಡಿ ವ್ಯಾಜ್ಯ ಹೂಡಿ ಮಾಡಿದ್ದಿದೆ. ಅವನು ಎಷ್ಟು ಭದ್ರತೆಯನ್ನು ಒದಗಿಸ್ತಾನೆ? ಇನ್ನೊಂದು, ಶಾಖೆಗಳಲ್ಲಿದ್ದ ಭದ್ರತಾ ಸಿಬ್ಬಂದಿ ಹೊರಗಿನವ ಇದ್ದಾಗ ಅವನು ಭದ್ರತೆಯ ಒಂದನ್ನು ಬಿಟ್ಟು ಉಳಿದಿದ್ದು ಎಲ್ಲ ಕೆಲಸ ಅವನಿಗೆ ಹಚ್ತಾರೆ. ಯಾಕಂದರೆ ಬ್ರ್ಯಾಂಚಲ್ಲಿ ಈಗ ಸಿಬ್ಬಂದಿ ಸಂಖ್ಯೆನೂ ಕೊರತೆ ಇದೆ. ಇವೆಲ್ಲ ಏನಂದರೆ ಒಂದಕ್ಕೊಂದು ತಳಕು ಹಾಕ್ಕೊಂಡಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಏನಂತಂದರೆ ಮೊದಲನೇದಾಗಿ ಭದ್ರತೆಗೆ ಆದ್ಯತೆ ಸಿಗಬೇಕು. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ, ಇದು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಾಗ ನಾನು ಒತ್ತಾಸೆಯಿಂದ ಹೇಳ್ತೀನಿ. ಈಗ ಮೊನ್ನೆ ಒಬ್ಬರು ತೀರು ಹೋದ್ರಲ್ಲ ಈ ಒಂದು ಗುಂಡಿನ ಇದರಲ್ಲಿ, ಅಲ್ಲಿಗೆ ಏನು SBI ಕೆಲಸ SBIದು, ಏಜೆನ್ಸಿ ಬೇರೆ. ಅವನು ಏಜೆನ್ಸಿಯಿಂದ ನಿಯುಕ್ತಿಗೊಂಡವನು. ಅವನ ಕುಟುಂಬಕ್ಕೆ ಜವಾಬ್ದಾರಿ ಯಾರು? ಈ ಸರ್ಕಾರನ, ಭದ್ರತಾ ಲೋಪ, ಇಡೀ ಭದ್ರತಾ ಲೋಪ ವ್ಯವಸ್ಥೆಯ ಲೋಪ ಇರುವ ಸರ್ಕಾರನ, ಅಥವಾ ಅವನ ಏಜೆನ್ಸಿನ, ಅಥವಾ SBIನ? ನಾನು ಬ್ಯಾಂಕ್ ನೌಕರರ ಒಂದು ಫೆಡರೇಷನ್ ಪರವಾಗಿ ನಿಮ್ಮ ಮೂಲಕ ಇದೇ ಕೇಳ್ತೀನಿ, ಅವನಿಗೆ SBI ಕೇರ್ ತಗೊಳ್ಳೇಬೇಕು. ಯಾಕಂದರೆ ಕಾನೂನುವಾಗಿ ಅದು ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಅದು ಕಾಂಟ್ರಾಕ್ಟ್ ಅಂತಂದರೆ ಪ್ರೈಮ್ ಇವನು ಬ್ಯಾಂಕರ್ಸು ನನ್ನ ಜವಾಬ್ದಾರಿ ಇಲ್ಲ ಅನ್ನುವಂಗಿಲ್ಲ. ಅವನ ಕುಟುಂಬಕ್ಕೆ ಉದ್ಯೋಗನೂ ಒದಗಿಸಬೇಕಂತ ಒತ್ತಾಯ ಮಾಡ್ತೀನಿ ಈ ವಿಷಯದಲ್ಲಿ. ಹಾಗಾಗಿ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಏನಂತಂದರೆ ಎಲ್ಲ ಬ್ರ್ಯಾಂಚ್ಗಳಿಗೆ ಅಗತ್ಯ ಪ್ರಮಾಣದಲ್ಲಿ ತರಬೇತಿ ಹೊಂದಿದ್ದಂತಹ ಭದ್ರತಾ ಸಿಬ್ಬಂದಿನ ಒದಗಿಸಬೇಕು. ಕೊರತೆ ಇದೆ, ಅದರಿಂದಾಗಿ ಇದು ಆಗ್ತಾ ಇದೆ. ಯಾಕಂದರೆ ಅವ್ರು ನೋಡ್ತಾರೆ. ಮತ್ತು ಬ್ಯಾಂಕ್ ಒಳಗೆ ಸಿಬ್ಬಂದಿಗಳ ಕೊರತೆ ಇದೆ. ಸಿಬ್ಬಂದಿಗಳ ಕೊರತೆ ಇದ್ದಾಗ ಏನಾಗುತ್ತೆ, ಈಗ ಬ್ಯಾಂಕಿಂಗ್ ದಿನನಿತ್ಯ ಕೆಲಸ ಮಾಡೋದೇ ದೊಡ್ಡದಾಗಿದೆ. ಈಗ ಬ್ಯಾಂಕಿಂಗ್ ಹಾಲ್ ಇರುತ್ತೆ, ಬ್ಯಾಂಕಿಂಗ್ ಹಾಲಿಂದ ಎಲ್ಲರೂ ಒಳಗೆ ಬರುವಂಗಿಲ್ಲ. ಅದನ್ನೆಲ್ಲ ನೋಡ್ಕೊಳ್ಳೋಕೆ ಬರಬೇಕು. ಯಾರಿಗೂ ಪುರುಸೊತ್ತೇ ಇಲ್ಲ. ಜನರೇ ಆವಾಗ ಯಾರು ಬೇಕಾದರೂ ಒಳಗೆ ಬರೋ ಸಾಧ್ಯತೆ ಇರ್ತದೆ. ನಿನ್ನೆ ಹಾಗೆ ಆಗಿರೋದಲ್ವಾ? ಈಗ ಭದ್ರತಾ ಸಿಬ್ಬಂದಿ ಇದ್ದರೆ ನೀನು ಯಾರಪ್ಪ ಅಂತೇಳಿ ಕೇಳಿ ಅವನಿಗೆ ಬೇಕಾದವ್ರಿಗೆ ಮಾತ್ರ ಒಳಗೆ, ಉಳಿದವರಿಗೆಲ್ಲ ಹೊರಗೆ ಅಲ್ವಾ ಕೆಲಸ. ಅಷ್ಟರ ಮಟ್ಟಿಗೆ ನಾವು ಇದು ಮಾಡ್ಬೋದು. ಆಮೇಲೆ CC ಕ್ಯಾಮರಾ ಏನು, ಅದು ಏನಂತಂದರೆ ಹೆಚ್ಚಿನ ಕಡೆ ಇದು ಕೇಂದ್ರೀಕೃತ CC ಕ್ಯಾಮರಾ ವ್ಯವಸ್ಥೆ ಅಲ್ಲ. ಪೊಲೀಸರಿಗೆ ಕೇಂದ್ರೀಕೃತ CC ಕ್ಯಾಮರಾ ವ್ಯವಸ್ಥೆ ಇರುತ್ತೆ, ಅದು ಸ್ಟ್ಯಾಂಡ್ ಎಲ್ಲನೂ ಇರುತ್ತೆ. ಹೆಚ್ಚಿನ ಕಡೆ ಅದ್ರ ಬಗ್ಗೆ ಗಮನನೇ ಹರಿಸೋಲ್ಲ. CC ಕ್ಯಾಮರಾ ಅಂದಾಗ ಒಂದು ಮಜಾ ಇದೆ ನೋಡ. ಮಂಗಳೂರು ಸ್ಟೋರಿಗೆ ಬರೋಣ, ಅದು CC ಕ್ಯಾಮರಾ ಹೇಗಿದೆ ಅಂತ. ಅಂಬರೀಷ್ ಅವರು, ಈಗ ನಿನ್ನೆ CM ಸಿದ್ದರಾಮಯ್ಯನವರು ಅಲ್ಲೇ ಇರ್ತಾರೆ. ಪಕ್ಕ ಕ್ರಿಮಿನಲ್ಗಳಿಗೆ ಗೊತ್ತು, ಎಲ್ಲರೂ ಪೊಲೀಸ್ನವರು ಅಲ್ಲೇ ಹೋಗಿರ್ತಾರೆ ಅಂತೇಳಿ ಸರಿಯಾಗಿ ಪ್ಲಾನ್ ಮಾಡಿದ್ದಾರೆ. ಆದರೆ ಒಂದು ವಿಚಾರ, ಇದನ್ನೆಲ್ಲ ನೋಡ್ತಾ ಇದ್ರೆ, ಈಗ ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಮಾರಕಾಸ್ತ್ರಗಳನ್ನು ತೋರಿಸಿ ಅಲ್ಲೇ ಕೂಡಿಸಿ ರಾಜಾರೋಷವಾಗಿ ಈ ರೀತಿಯಾಗಿ ದರೋಡೆ ಮಾಡಲಾಗತ್ತೆ ಅಂತಂದರೆ ನೆಮ್ಮದಿಯಿಂದ ಬದುಕೋದು ಹೇಗೆ ಅಂತ? ಖಂಡಿತ ಇವತ್ತು ನಮ್ಮ ಪೊಲೀಸ್ ಒಂದು ಕಂಟ್ರೋಲ್ ಯಾರ ಕೈಯಲ್ಲಿ ಇದೆ ಅಂತಂದರೆ ನಮಗೊಂಥರ ಆಶ್ಚರ್ಯ ಆಗಿಬಿಡುತ್ತೆ ಇವತ್ತು. ಯಾಕಂದರೆ ಇವತ್ತು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಎಲ್ಲ ಇಡೀ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಒಂಥರ ಬೆಚ್ಚಿ ಬೀಳಿಸೋಂಥ ಕೆಲಸಗಳಾಗ್ತದೆ. ಅದು ಕರ್ನಾಟಕದಿಂದ ಆಗ್ತಾ ಇರೋದು ಇನ್ನೂ ಒಂಥರ ದುರದೃಷ್ಟನೇ ನಮಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಚೆ ಕಡೆ ಕರ್ನಾಟಕ ಒಂದು ಪೊಲೀಸ್ ಅವರ ಒಂದು ಗತ್ತು ಬೇರೆ ಥರನೇ ಇಂಪ್ಲಿಮೆಂಟ್ ಆಗಿತ್ತು ಕೆಲವೊಂದು 5 ವರ್ಷಗಳು 10 ವರ್ಷಗಳ ಹಿಂದೆ. ಸೊ ಈಗ ಬರ್ತಾ ಇದೆ, ಏನಾಗ್ತಾಯಿದೆ, ಅದು ಕಮ್ಮಿ ಆಗ್ತಾಯಿದೆ. ಅವರು ಪೊಲೀಸ್ ಎಲ್ಲ ಅಧಿಕಾರಿಗಳ ಮೇಲೆ ನಾವು ದೋಷಣೆ ಮಾಡಲ್ಲ. ಕೆಲ ಅಧಿಕಾರಿಗಳು ಏನು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಕೊಬಿಟ್ಟಿದ್ದಾರೆ ಪೊಲೀಸಿಗೆ.
ಸೊ ಯಾವ ಕಡೆ ದುಡ್ಡು ಬರುತ್ತೋ ಆ ಕಡೆ ನೋಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಹೊರತು ಕ್ರೈಮ್ ಬಗ್ಗೆ ಆಗಿರ್ಬೋದು ಈ ಥರ ಚಟುವಟಿಕೆಗಳ ಬಗ್ಗೆ ಹೆಚ್ಚಿಗೆ ಆದ್ಯತೆ ನೀಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಇವತ್ತು. ಯಾಕಂದರೆ ನಾವು ಹತ್ತಿರದಿಂದ ನೋಡ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನೋಡಿ, ಯಾವುದೇ ಆಗಿರಲಿ ಇವತ್ತು ಪ್ರತಿಯೊಂದು ಲ್ಯಾಂಡ್ ವಿಚಾರದಲ್ಲೂ ಅವ್ರ ಕೈವಾಡ ಇರುತ್ತೆ, ಪೊಲೀಸ್ ಅವ್ರ ಕೈವಾಡ. ಹಾಗೆ ಇನ್ನೂ ಒಂದು ಬರ್ತಾ ಏನಾಗ್ತಾ ಇದೆ, ಈಗ ಕೇಸ್ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಅದು ಕಳ್ಳರ ಜೊತೆ ಪೊಲೀಸರು ಸೇರ್ಕೊಂಡಿರ್ತಾರ. ಹೌದೌದು. ಆಮೇಲೆ ಏನಾಗುತ್ತೆ, ಕಳ್ಳರು ಅಲ್ಲ, ದರೋಡೆ ಅಂತ ಹೇಳ್ಬೇಕು. ಕಳ್ಳರು ಅಂದರೆ ಅದು ಬೇರೆ ಥರ ಆಗುತ್ತೆ. ಈಗ ಅದ್ರ ಜೊತೆಗೆ ಏನಾಗುತ್ತೆ, ಈಗ ಹೆಚ್ಚಿಗೆ ಈಗ ಮಹಿಳಾ ಸ್ಟೇಷನ್ಗಳಿಗೆ ಹೆಚ್ಚಿಗೆ ಈಗ ಬರ್ತಾ ಇರ್ತಾರೆ ಕೇಸ್ಗಳು. ಸೊ ಆ ದೃಷ್ಟಿಯಿಂದ ಅಲ್ಲಿ ಏನಾಗುತ್ತೆ, ಎಲ್ಲ ದುಡ್ಡು ಬರೋದು ನೋಡ್ತಾರೆ ಪೊಲೀಸವರು, ಇದ್ರ ಬಗ್ಗೆ ಯಾರು ಕೇರ್ ಮಾಡಲ್ಲ. ಸೊ ಇದನ್ನು ಕಂಟ್ರೋಲ್ ಮಾಡಿದ್ರೆ ಮಾಡ್ಬೋದು ಅವರು, ಯಾವುದು ದೊಡ್ಡ ವಿಷಯನೇ ಅಲ್ಲ. ಸೊ ಕಂಟ್ರೋಲ್ ಮಾಡಲ್ಲ, ದುಡ್ಡು ಬರಲ್ಲ ಅಲ್ವ, ಯಾರು ಕೊಡ್ತಾರೆ ದುಡ್ಡು? ಈಗ ಒಂದು ಗಾಡಿ ಎಲ್ಲೋ ಇರ್ತಾನೆ ಒಂದು ಕ್ರಿಮಿನಲ್ ಅನ್ಕೊಳ್ಳಿ, ಇವ್ರು ಕಾರ್ ತೊಗೊಂಡು ಹೋಗ್ಬೇಕು, ಕಾರ್ ಬಾಡಿಗೆ ಕಟ್ಟಬೇಕು, ಪೆಟ್ರೋಲ್ ಹಾಕಬೇಕು, ಡೀಸೆಲ್ ಹಾಕಬೇಕು, ಅವನ್ನೇ ಇಟ್ಕೊಬರ್ಬೇಕು. ಇವೆಲ್ಲ ಏನಾಗುತ್ತೆ ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತಲ್ಲ, ದುಡ್ಡು ಬರಬೇಕಲ್ಲ ಇವರಿಗೆ. ಅಲ್ಲೂ ಕಾಂಟ್ರಾಕ್ಟ್ ವ್ಯವಸ್ಥೆ ಇದೇನು? ಅಲ್ಲ ಇಲ್ಲಿ ದುಡ್ಡು ಬರಬೇಕಲ್ಲ ಪೊಲೀಸ್ ಅವ್ರಿಗೆ, ದುಡ್ಡು ಬಂದಿಲ್ಲ ಅಂದರೆ ಎಲ್ಲಿ ಮಾಡ್ತಾರೆ? ಸೊ ಆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆ ನೋಡ್ತಾ ಇದ್ರೆ ನಮ್ಗೊಂಥರ ಬೇಜಾರಾಗ್ತಾ ಇದೆ. ಕೆಲವು ಅಧಿಕಾರಿಗಳಿದ್ದಾರೆ, ನಾವು ನಮ್ಗೆ ಆತಂಕ ಇರೋದು ಅಂದ್ರೆ ಈಗ ಸಾಮಾನ್ಯ ಜನ ಬದುಕೋದು ಹೇಗೆ ಅಂತ ಹೇಳಿ. ಖಂಡಿತ ಸರ್, ಈಗ ಕಾನೂನಿನ ಬಗ್ಗೆ ಭಯನೇ ಇಲ್ಲ ಅಂತ ಹೇಳಿದಾಗ ಸಾಮಾನ್ಯ ಜನ ಬದುಕೋದು ಹೇಗೆ ಅಂತ ಅವರು ಹೇಳ್ದಂಗೆ ಸಿಬ್ಬಂದಿದು ಕೊರತೆನೇ ಇದೆ. ಯಾಕಂದ್ರೆ ಬ್ಯಾಂಕಲ್ಲಿ ಒಬ್ಬ ಸೆಕ್ಯೂರಿಟಿ ಅಂತ ತಗೊಂಡು ಒಬ್ಬ ಗನ್ಮೆನ್ ಅಂತ ತಗೊಂತಾರೆ, ಎಕ್ಸ್ ಆರ್ಮಿ ಅವ್ರನ್ನ ತಗೊಂಡಾಗ ಏನಾಗುತ್ತೆ ಅಂದ್ರೆ ಕೆಲ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಅಲ್ಲಿ ಕೊರತೆ ಇದ್ದಾಗ ಚೆಕ್ ಚಲನ್ಸ್ ಎತ್ಕೊಬ, ಚೆಕ್ ಹಾಕು, ಅದು ಹಾಕು, ನೀರು ಹಾಕು, ಬಾಟ್ಲ್ ಹಾಕು, ಇದು ಸಮಸ್ಯೆನೇ ಇರ್ತದೆ. ಅವ್ರದ್ದು ಕೂಡ ಸಮಸ್ಯೆ ಇದೆ. ಹಾಗೆ ಸಿಬ್ಬಂದಿಯವ್ರನ್ನ ನಿಯೋಜಿಸಿದಾಗ ಟ್ರೈನ್ ಅಪ್ ಮಾಡಬೇಕಾಗತ್ತೆ. ಅದು ಏನಾಗುತ್ತೆ, ಸರ್ಕಾರದ ವತಿಯಿಂದ ಸಂಬಂಧಪಟ್ಟ ADGP ಇರ್ತಾರೆ ಸರ್, ಅವ್ರ ಕಡೆಯಿಂದ ಒಂದು ಸುತ್ತೋಲೆ ಹೊಡಿಸ್ಬೇಕಾಗತ್ತೆ. ನೋಡಿ, ನಿಮ್ಮ ಬ್ಯಾಂಕ್ಗಳಲ್ಲಿ ಏನು ಮಾಡಬೇಕು, ಸರಿಯಾದಂಥ ಸಿಬ್ಬಂದಿಗಳನ್ನ ತಗೊಂಡು ಅಂದರೆ 24/7 ಸಿಬ್ಬಂದಿಗಳು ಹಾಕಬೇಕಾಗತ್ತೆ. ಹೀಗೇನಾಗ್ತಾ ಇದೆ, ಅವರು ಹಣ ಉಳಿಸ್ಕೋಸ್ಕರ ನೈಟಲ್ಲಿ ಏನು ಮಾಡ್ತಾರೆ, ಸಿಬ್ಬಂದಿಗಳು ಹಾಕಲ್ಲ, ಡೇಯಲ್ಲಿ ಸಿಬ್ಬಂದಿಗಳು ಹಾಕಲ್ಲ. ಯಾವಾಗ ಜನರಲ್ ಶಿಫ್ಟ್ ಒಂದು ಹಾಕ್ತಾರೆ, 10 ಗಂಟೆ ಬರ್ತಾನೆ, 6 ಗಂಟೆಗೆ ಹೊಳ್ತಾನೆ, ಈ ಬಿಟ್ವೀನಲ್ಲಿ ಏನು ಮಾಡ್ತಾರೆ, ಕಳ್ಳರು ಸ್ಕೆಚ್ ಹಾಕೇ ಹಾಕ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನೇರ ಹೊಡೆತ ಬ್ಯಾಂಕಿಗೂ ಬೀಳುತ್ತೆ, ಸಮಾಜಕ್ಕೂ ಬೀಳುತ್ತೆ. ನಿಮಗೆ ಜ್ಯೋತಿ ಅಂತೇಳಿ ಒಂದು ಇಲ್ಲೇ LIC ಹತ್ರ ಫಸ್ಟ್ ಅದು ಕಣ್ ತೆರೆಸಿದ ಕೇಸ್ ಅದು. ಆವಾಗ ATM ಸಿಬ್ಬಂದಿನೇ ಇಲ್ದಿದ್ದ ಒಂದು ಟೈಮಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಎಂಪ್ಲಾಯಿ ಬೆಳಿಗ್ಗೆನೆ ಅಲ್ಲಿ ಇದು ಮಾಡುವಾಗ ಯಾರೋ ಒಂದು ಎಷ್ಟು ವರ್ಷ ಆಯ್ತು ಅವ್ರನ್ನ ಹಿಡಿಲಿಕ್ಕೆ ಅಲ್ಲ ಹೇಳಿದ. ಆವಾಗ ಎಲ್ಲ ಎಚ್ಚೆತ್ಕೊಂಡ್ರು, ಎಲ್ಲ ATMಗಳಿಗೆ 3 ಗಾರ್ಡ್ಸ್ ಕೊಟ್ರು, 3 ಗಾರ್ಡ್ಸ್. ಈಗ ATMಗಳು ಕಮ್ಮಿ ಆಗಿವೆ, ಗಾರ್ಡ್ಸ್ ಸಂಖ್ಯೆನೂ ಒಬ್ಬರೇ. ಈಗ ಅವ್ರು ಹೇಳ್ದಂಗೆ 10ರಿಂದ 6 ಮಾತ್ರ. ಅವನಿಗೆ ಏನ್ ಮಾಡ್ತಾರೆ, ಅವನು ಅಲ್ಲಿ ನಿಲ್ಲೋದು ಮಾತ್ರ ಅಲ್ಲ, ಬ್ರಾಂಚ್ ಕೆಲಸಕ್ಕೂ ಅವನಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಅವ್ಯವಸ್ಥೆ ಜನಗಳ ಹಣ, ಅದು ಏನೇ ಇರಲಿ, ಅದಕ್ಕೆ ನಾವು ಖರ್ಚಿನ ಇದನ್ನ ದೃಷ್ಟಿಕೋನ ನೋಡ್ಲೇಬಾರ್ದು ಸರ್. ಇದು ಸಿಟಿಯಲ್ಲಿ ಆಗೈತೆ, ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅಪ್ಡೇಟ್ ಆಗಿದೆ ಅನ್ಕೊಳ್ಳಿ. ಅಲ್ಲ, ಈ ತರ ಪ್ರಕರಣಗಳು ಹಳ್ಳಿಗಳಲ್ಲಿ ಜಾಸ್ತಿ ಆಗುತ್ತೆ, ಕ್ಯಾಮ್ರಾನು ಇರೋದಿಲ್ಲ, ಏನು ಇರೋದಿಲ್ಲ, ಕ್ಯಾಮ್ರಾಗಳಿಲ್ಲ. ಕಡೆ ಇದು ಬೆಳಕಿಗೆ ಬರಲ್ಲ, ಅಟೆಂಪ್ಟ್ ಇದೆಯಲ್ಲ. ಈಗ ATMಗಳನ್ನ ಹೊತ್ತೋದ ಪ್ರಕರಣಗಳು ಎಷ್ಟಿವೆ? ಬೇಜಾನೆ ಸರ್. ಈಗ ನಮ್ಮೂರಲ್ಲಿ ಹಳ್ಳಿ ಅಲ್ವಾ, ಹಳ್ಳಿಯಲ್ಲಿ ನೈಟಲ್ಲಿ ಏನು ಮಾಡುತ್ತೆ, ಕುರಿಗಳಿರ್ತವೆ, ದನಗಳಿರ್ತವೆ, ಮತ್ತೊಂದು ಎಲ್ಲ ಇರ್ತದೆ. ಸೊ ನೈಟಲ್ಲಿ ಬರ್ತಾರೆ, ಏನು ಮಾಡ್ತಾರೆ, ಹಾಕೊಂಡು ಹೊರಟೋಗ್ಬಿಡ್ತಾರೆ, ಗೊತ್ತಿಲ್ಲದೆ ಹಾಕೊಂಡು ಹೋಗ್ಬಿಡ್ತಾರೆ. ನಮ್ಮ ಒಂದು ದೊಡ್ಡಬಳ್ಳಾಪುರದಲ್ಲ ಕೇಸ್ಗಳು ಬೇಜಾನಾಗಿದೆ ಆ ಥರ, ನಮ್ಮ ಹಳ್ಳಿಯಲ್ಲಿ ಗುಡ್ತಿ ಆ ಥರದ ಕೇಸ್ಗಳಾಗಿದೆ. ಸೊ ಅದನ್ನೆಲ್ಲ ಯಾರು ಕಂಟ್ರೋಲ್ ಮಾಡಬೇಕು? ಎಸ್, ಲೋಕೇಶ್ವರ್ ಸರ್. ಲೋಕೇಶ್ ಸರ್, ಈಗ ಈ ಬೀದರ್ ಘಟನೆ ಬಂದಾಗ, ಬೀದರ್ ನೋಡಿ, ಬೀದರಲ್ಲಿ ಬೆಳಗ್ಗೆ ಹಾಡಹಗಲೇ ಗುಂಡೇಟನ್ನು ಹಾಕಿ 93 ಲಕ್ಷ ರೂಪಾಯಿ ಆ ಬೈಕ್ ಟ್ಯಾಂಕ್ ಮೇಲೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಹೈದರಾಬಾದಲ್ಲಿ ಸಿಕ್ಕು ಬೀಳ್ತಾರೆ. ಅಲ್ಲಿ ಆ ಹೈದರಾಬಾದ್ ಬಸ್ಸಲ್ಲಿ ಬೀದರ್ ಪೊಲೀಸ್ನವರು ಕೂಡ ಇರ್ತಾರೆ. ಆದರೆ ಪೊಲೀಸ್ನವರ ನಿರ್ಲಕ್ಷ್ಯ ನೋಡಿ ಹೆಂಗಿರುತ್ತೆ ಅಂಥೇಳಿ. ಆ ದರೋಡೆಕೋರರು ಹಿಂದ್ಗಡೆ ಸೀಟ್ನಲ್ಲಿ ಇರ್ತಾರೆ, ಮುಂದ್ಗಡೆ ಸೀಟ್ನಲ್ಲಿ ಬೀದರ್ ಪೊಲೀಸ್ನವರು ಇರ್ತಾರೆ. ಆದರೆ ಬೀದರ್ ಪೊಲೀಸ್ನವರು ಎಚ್ಚೆತ್ಕೊಳ್ಬೇಕಾಗಿತ್ತು, ಆ ಸಮಯದಲ್ಲಿ ಅಲ್ಲಿ ಹಿಡಿಬೇಕಾಗಿತ್ತು. ಯಾವಾಗ ಬ್ಯಾಗನ್ನು ಚೆಕ್ ಮಾಡುವಂಥ ಸಮಯದಲ್ಲಿ ಒಬ್ಬ ಅಲ್ಲಿರುವಂಥ ಕಂಡಕ್ಟರ್ಗೆ ದುಡ್ಡು ಕೊಡಲಿಕ್ಕೆ ಬರ್ತಾರೆ ಈ ಖದೀಮರು. ಆವಾಗ ಭಯದಿಂದ ಆ ಕಂಡಕ್ಟರ್ ಏನು ಮಾಡ್ತಾರೆ, ಯಾರು ನೀವು ಅಂತ ಕೇಳುವಾಗ ಆತ ಬೀದರ್ ಪೊಲೀಸರು ಅಂತ ಹೇಳಿದಾಗ, ಫಸ್ಟ್ ಆರಂಭದಲ್ಲಿ ನಾವು ಬೀದರ್ ಪೊಲೀಸರು ಹೇಳಿದಾಗ ನೆಕ್ಸ್ಟ್ ಸೀಟಲ್ಲಿ ಅವರೇ ಕೂತಿರ್ತಾರೆ. ಆದರೆ ಒಂಥರ ಸಿನಿಮಾ ರೀತಿಯಲ್ಲಿ ಇಲ್ಲಿ ಒಂದು ವೇಳೆ ಬೀದರ್ ಪೊಲೀಸವರು ನಾವು ಅಲ್ಲ ಅಂತ ಹೇಳಿದರೆ, ಮುಂದುಗಡೆ ನಮ್ಮ ಬೀದರ್ ಪೊಲೀಸರು, ಹಿಂದ್ಗಡೆ ದರೋಡೆಕೋರರು ಹೋಗಿ ಛತ್ತೀಸ್ಗಢ ತನಕ ಹೋಗಬಹುದಾಗಿತ್ತು, ಆದರೆ ಅಲ್ಲಿ ಹಿಡಿಬಹುದಾಗಿತ್ತು. ಆದರೆ ನಮ್ಮ ಕೆಲಸ ಅಲ್ಲ ಅಂಥೇಳಿ ಪೊಲೀಸ್ನವರು ಸುಮ್ಮನಿದ್ದದ್ದು ಎಲ್ಲೋ ಒಂದು ಕಡೆಯಲ್ಲಿ ಹಿನ್ನಡೆ ಆಗಿದೆ ಅನ್ನೋ ಥರನೇ ಇದೆ. ಯಾಕಂದರೆ
ಅಲ್ಲಿ ಆ ಕೆಳಗಡೆ ಒಂದು ಗುಂಡು ಹಾರಿಸಲಾಗತ್ತೆ, ಕೆಳಗಡೆನೆ ಬಸ್ ಕೆಳಗಡೆನೆ ನಿನ್ನೆ ಗುಂಡು ಹಾರಿಸಲಾಗತ್ತೆ ಹೈದರಾಬಾದ್ನಲ್ಲಿ. ಅದೇ ಬಸ್ನಲ್ಲಿ ನಮ್ಮ ಪೊಲೀಸ್ನವರು ಇರ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ಬಹುಶಃ ನಿನ್ನೆನೆ ಹಿಡಿಬಹುದಾಗಿತ್ತು. ಆ ಕೆಲಸ ಆಗಲಿಲ್ಲ. ಅಂದರೆ ನಾವು ಬಂದಿರೋದು ಬೇರೆ, ಅದು ಯಾವುದು ಅದು ವಾರಂಟ್ ವಿಚಾರವಾಗಿ ಏನೋ ಛತ್ತೀಸ್ಗಢಿಗೆ ಹೋಗ್ತಿದ್ರಂತೆ. ಬಹುಶಃ ನಿನ್ನೆ ಸಿಗ್ಬಹುದಾಗಿತ್ತಲ್ವಾ? ನಮಗೆ ಬೇಡದೇ ಇರೋ ವಿಚಾರ ಯಾಕೆ ಬೇಕು ಅನ್ನೋಂಥ ಕಾರಣಕ್ಕಾಗಿ ಆ ರೀತಿಯ ಅದು, ಇಲ್ಲಾಂದ್ರೆ ನಿನ್ನೆ ಒಂದು ಹೆಣ ಬೀಳ್ತಾ ಇತ್ತು ಅಲ್ಲಿ. ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ನಾನು ಅವಾಗ್ಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ, ಇಲ್ಲಿ ಅದನ್ನ ಪಕ್ಕದವ್ರು ನೋಡಲ್ಲ, ಅವ್ರು ಬಂದಿದ್ದು ಸ್ಟೇಷನ್ಗೆ ಬಂದಿದ್ದ ಕಂಪ್ಲೇಂಟ್ಗಳನ್ನ ಕನ್ಸಿಡರ್ ಮಾಡೋದಿಲ್ಲ. ಇದೆಲ್ಲದು ಲ್ಯಾಪ್ಸಸ್ ಆಗೇನೆ ಲೆಥರ್ಜಿಕ್ ಒಂದು ಕ್ಯಾರೆಕ್ಟ್ರು ನಮ್ಮವರಲ್ಲಿ ಜಾಸ್ತಿ ಆಗಿದೆ ಅನ್ನೋದು ನಾನು ಒಪ್ಕೊಂತ ಇದ್ದೀನಿ. ಅದನ್ನೇನು ಎರಡು ಮಾತಿಲ್ಲ. ಸುಮ್ನೆ ಈಗ ಒಂದ್ ಕಡೆ ಡಕಾಯಿತಿ ಆದ ತಕ್ಷಣ ಪೊಲೀಸ್ಗೆ ಎಲ್ಲ ವೈರ್ಲೆಸ್ ಅಲ್ಲಿ ಕಂಟ್ರೋಲ್ ರೂಮ್ಗಳಿಗೆಲ್ಲ ಹೇಳಿದೀವಿ, ಎಲ್ಲಾ ಕಡೆ ಚೆಕ್ ಮಾಡ್ತವ್ರೆ ಅದ್ ಮಾಡ್ತವ್ರೆ ಅಂತ ಹೇಳ್ತಾರೆ ವಿನಃ ಯಾವುದೇ ಆಫೀಸರ್ಸ್ಗಳು ಇಮ್ಮಿಡಿಯೇಟ್ ಆಗಿ ರೋಡಿಗೆ ಬಂದು ಚೆಕ್ ಮಾಡೋದು ಅದ್ ಮಾಡೋದು ತುಂಬಾ ಕಡಿಮೆ, ತುಂಬಾ ಕಡಿಮೆ. ಪ್ರೈವೇಟ್ ಬಸ್ ಅಲ್ಲಿ ಯಾರು ಚೆಕ್ ಮಾಡ್ತಾರೆ? ಇಲ್ಲ, ನಮ್ಮಲ್ಲೇ ಒಂದು ಬಾರಿ ಗೌರಿಬಿದ್ನೂರ್ನಲ್ಲಿ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ ಒಂದು ಗ್ಯಾಂಗ್ ನಾನು ಬೆಳಗ್ಗೆ ಅದು ಡಕಾಯಿತಿ ಆದಾಗ ನಾವೆಲ್ಲಾ ಕಡೆ ಕವರ್ ಮಾಡಿ ಚೆಕ್ ಮಾಡಕ್ ಕೊಟ್ಟಾಗ ಒಂದ್ ಬಸ್ ಅಲ್ಲಿ 4 ಜನ ಇದ್ದಾರೆ. ಆ ಹಳ್ಳಿ ಜನರನ್ನ ಯಾರಾದ್ರೂ ಹೊಸಬ್ರು ಹತ್ಕೊಂಡಿದಾರೇನಪ್ಪ ಅಂತ ಕೇಳಿದ್ರೆ 5 ನಿಮಿಷಕ್ಕೆ ಹೇಳ್ಬಿಡೋರು. ಅವನು ASI ಒಬ್ಬ ಹತ್ತಿ ಕೇಳಿರೋ ಪ್ರಶ್ನೆ ಏನ್ ಗೊತ್ತಾ, ಕಳ್ರ ಯಾರಾದ್ರೂ ಹತ್ತಿದ್ರೆ ಏನಪ್ಪಾ ಅಂತ ಕೇಳದ್ನಂತೆ. ಅವ್ನ್ ಕಂಡಕ್ಟರ್ ಕಳ್ರ ಯಾರು ಹತ್ತಿಲ್ಲ ಸ್ವಾಮಿ ಅನ್ನಂತೆ ಅವ್ನು ಇಳಿದ್ ಬಂದಂತೆ. ನಾನು ಆ ಗ್ಯಾಂಗ್ ಅನ್ನ ಮತ್ತೆ ಒಂದ್ ವಾರಕ್ಕೆ ಹಿಡ್ಕೊಂಡೆ ಬೇರೆ ಕಡೆ ಹೋಗಿ, ಅವಾಗ ಅವ್ರು ಕತೆ ಹೇಳ್ಬೇಕಾದ್ರೆ ಹೇಳಿದ್ರು, ಬಸ್ಸಲ್ಲೇ ಇದ್ದು ಸರ್ ನಿಮ್ಮವ್ರು ಬಂದ್ ಕೇಳಿದ್ರು, ಅವನು ದೊಂಗ್ಲು ಉಂಡಾರ ಅಂತ ಕೇಳಿದ್ರು, ಅವ್ನು ದೊಂಗ್ಲಿಯವರು ಲೇದು ಅಂದ, ಹೊರಟೋದ್ರು ಅಂತ. ಈ ತರ ಪೊಲೀಸಿಂಗ್ ಮಾಡೋದಕ್ಕೂ ಬರ್ಬೇಕು. ಎಲ್ಲಾರು ಪೊಲೀಸಿಂಗ್ ಮಾಡ್ತಾರೆ ಅಂತ ಅನ್ಕೊಳಕ್ ಆಗೋದಿಲ್ಲ. ಮತ್ತೆ ಪಬ್ಲಿಕ್ ಅಲ್ಲೂ ಆ ನೇಚರ್ ಜಾಸ್ತಿ ಆಗಿ ಹೋಗಿದೆ ಬಿಡಿ. ಪಕ್ಕದಲ್ಲೇ ಏನೇ ಗಲಾಟೆ ಆಗ್ತಾರೆ, ಯಾರು ಈಚೆಗೆ ಬರೋದಿಲ್ಲ. ಸೇಮ್ ಥಿಂಗ್ ಪೊಲೀಸ್ ಅಲ್ಲಿ ಆ ಸ್ಟೇಷನ್ ಆಗಿದ್ರೆ ಅವ್ರು ನೋಡ್ಕೊಂತಾರೆ ಬಿಡು, ನಮ್ಗೆ ಯಾಕೆ ಈ ಕಡೆ ಅಂತ ಹೇಳಿ ಇವ್ರು ತಲೆ ಹಾಕಲ್ಲ. ಈ ಒಂದು ಇದು ಕಾರಣ ನಾನು ಹೇಳ್ತೀನಿ, ಸೂಪರ್ವಿಷನ್ ಆಫೀಸರ್ಸ್ ನಮ್ಮಲ್ಲಿ ಹಂಗಿರ್ಲಿಲ್ಲ. ಎಲ್ಲೇ ಡಕಾಯಿತಿ ಆದ್ರೆ ಎಲ್ಲಾ ಸ್ಟೇಷನ್ ಆಫೀಸರ್ಸ್ ಸ್ಟಾಫ್ ಆ ಸ್ಪಾಟ್ಗೆ ಓಡ್ ಬರ್ಬೇಕಿತ್ತು. ಆ ತರದ ವ್ಯವಸ್ಥೆ ನಾವು ಮಾಡಿದ್ವು. ಇವತ್ತು ಆ ತರದ ತಲೆ ಕೆಡಿಸ್ಕೊಂಡ ಅಧಿಕಾರಿಗಳು ತುಂಬಾ ಕಡಿಮೆ. ಅವ್ರಿಗೆ 2 ವರ್ಷ ಕಳಿಬೇಕು, ಅವ್ರದ್ದೇನೋ ಅವ್ರ ಅನುಕೂಲ ನೋಡ್ಕೊಂಡು ಹೋಗ್ಬೇಕು. ಈ ಒಂದು ಯಾಕೆಂದ್ರೆ ಕಾರಣ ಏನು ಅನ್ನೋದಕ್ಕೆ ನಿಮ್ಗೆ ಗೊತ್ತಿದೆ. ಪೋಸ್ಟಿಂಗ್ಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡುಗಳು ಆ ಕೆಲ್ಸದಲ್ಲೇ ಬ್ಯುಸಿ ಆಗ್ಬಿಡ್ತಾರೆ, ಕಳ್ಳರು ಹಿಡಿಯೋದಕ್ಕಿಂತ ಜಾಸ್ತಿ. ಇದಕ್ ನನಗೆ ಹೇಳ್ಕೊಂಡಾಗ ಬೇಜಾರಾಗುತ್ತೆ. ಮತ್ತೆ 1 ವರ್ಷ ಅಂತ ಮಾಡ್ಬಿಟ್ಟಿದ್ರು, ಅದಿನ್ನೂ ವರ್ಷ ಆಗಿತ್ತು. ಈಗೇನ ತಿರ್ಗಾ 2 ವರ್ಷಕ್ಕೆ ಈಗಿಂದ ಮಾಡಕ್ ಹೊರಟಿದ್ದಾರೆ. ಆ 1 ವರ್ಷದಲ್ಲಿ 6 ತಿಂಗಳು ಸ್ಟೇಷನ್ ತಿಳ್ಕೊಳೋ ಅಷ್ಟೊತ್ತಿಗೆ ಮುಗಿಯೋದು, 6 ತಿಂಗಳು ಅವ್ನು ಬೇರೆ ಕಡೆ ಹುಡ್ಕೊಂಡು ಹೋಗೋದು. ಹಿಂಗಾಗಿ ಪೊಲೀಸ್ ವ್ಯವಸ್ಥೆನ ಹಾಳು ಮಾಡಿಬಿಟ್ರು ನಮ್ಮಲ್ಲಿ. ಏನ್ ಈ ಒಂದು ಪೊಲಿಟಿಕಲ್ ಸಿಸ್ಟಮ್ ಈಗ ತಿರ್ಗಾ ಸರಿ ಮಾಡಕ್ ಹೋಗ್ತಾ ಇದಾರೆ. ಅದು ಟೈಮ್ ಬೇಕು ತಗೊಳೋದಕ್ಕೆ. ಮತ್ತೆ ಅಧಿಕಾರಿಗಳು ಆಗಕ್ ಬರ್ತಿರೋರು ಯಾರನ್ನು ಟಫ್ ನೇಚರ್ನ ತಗೊಂತಿದ್ರು ಹಿಂದೆ. ಈಗ ಏನಿಲ್ಲ, ತಲೆ ಬ್ರೈನ್ ವರ್ಕ್ ಮಾಡ್ತಾನ ಅಂತವನ್ನೆಲ್ಲ ತಗೊಂಬಂದಾಗ ಬ್ರೈನ್ ವರ್ಕ್ ಇಲ್ಲಿ ಮಾಡೋ ಫಿಟ್ನೆಸ್ ಇರೋದಿಲ್ಲ, ಆ ಮಾಮೂಲಿ ಫಿಟ್ನೆಸ್. ಹಿಂದೆ ಎಲ್ಲ ರೋಬಸ್ಟ್ ಹುಡುಗರು ತಗೊಂಬಂದು ಸ್ಟೇಷನ್ಗಳಲ್ಲಿ ಹಾಕೋರು ಸ್ಟಾಫ್ನ. ಆ ಹುಡುಗರಿಗೆ ಏನ್ ಹೇಳಿದ್ರು ನುಗ್ಗಿ ಕೆಲಸ ಮಾಡೋರು. ಇವಾಗೆಲ್ಲ ಇಂಜಿನಿಯರ್ಸ್, ಟ್ರಿಬಲ್ ಡಿಗ್ರಿ ಡಬಲ್ ಡಿಗ್ರಿಗಳು ಇರೋರು ಕಾನ್ಸ್ಟೇಬಲ್ಗಳಾಗಿ ಬರ್ತಾವ್ರೆ. ಅವರೆಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಳಕ್ಕೆ, ಅಲ್ಲೆಲ್ಲ ಕೋರ್ಟ್ ಡ್ಯೂಟಿ ಮಾಡಕ್ ಇದಕ್ಕೆ ಬರ್ತಾರೆ. ಕ್ರೈಮ್ ಡ್ಯೂಟಿಗೆ ಅಂದ್ರೆ ಒಬ್ರು ಬರೋದಿಲ್ಲ, ನಿಮಗ್ ಗೊತ್ತಿರ್ಲಿ. ಕ್ರೈಮ್ ಡ್ಯೂಟಿಗೆ ಅಂದ್ರೆ ಪೊಲೀಸ್ ಸ್ಟಾಫ್ ಬರೋದಿಲ್ಲ, ಆಫೀಸರ್ಸ್ ಗಳು ಪೋಸ್ಟ್ ಆಗಲ್ಲ. ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಅವಮಾನ. ಅವನಿಗೆ ಲಾ ಅಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟರ್ ಅಂತ ಅನ್ಬೇಕು, ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ಅನ್ಬೇಕು. ಕ್ರೈಮ್ ಇನ್ಸ್ಪೆಕ್ಟರ್ ಅಂದ್ರೆ ಆಗೋದಿಲ್ಲ. ಈ ತರದ ಒಂದು ಮನಸ್ಥಿತಿನ ನಮ್ಮಲ್ಲಿ ಬೆಳೆಸ್ಬಿಟ್ಟಿದ್ದಾರೆ. ಅದೆಲ್ಲ ಒಂದು ಯೂಸ್ಲೆಸ್ ತರ ಮಾಡಿ ಇವತ್ತು ಕ್ರಿಮಿನಲ್ಸ್ ಬಾಚು ವಾರ್ಡ್ ಮಾಡಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಒಂದು ಇದಿದೆ, ಏನು ಮಾಹಿತಿಗಳಿದೆ. ಆದ್ರೆ ಅದನ್ನ ಫಾಲೋ ಮಾಡೋರು ಇಲ್ದಂಗೆ ಆಗ್ಬಿಟ್ಟಿದೆ. ಹೀಗಾಗಿ ಈ ಸೀಸನ್ಗೆ ಈ ಟ್ರೈಬಲ್ ಗ್ರೂಪ್ಸ್ ನಮ್ಮಲ್ಲಿ ಬೇಕಾದಷ್ಟಿದೆ. ನಿಮ್ಗೆ ಗೊತ್ತಿರ್ಲಿ, ಸುತ್ತಮುತ್ತ ಸ್ಟೇಟ್ ಅಲ್ದಲ್ಲೇ ಈ ಬಿಹಾರು ಮತ್ತೆ ಇನ್ಕ್ಲೂಡಿಂಗ್ ಒರಿಸ್ಸಾ, ಉತ್ತರ ಪ್ರದೇಶದಿಂದ ನಮ್ಮಲ್ಲಿ ಬಂದು ಈ ತರದೆಲ್ಲ ಮಾಡೋದು ಮೊದಲಿಂದಾನು ಇದೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬೇಕಾದಷ್ಟು ನೆಲಮಂಗಲದಲ್ಲಿ ಬ್ಯಾಂಕ್ ಅಲ್ಲಿ ಓಪನ್ ಈ ಬೇರೆ ರಾಜ್ಯದಿಂದ ಬಂದು ಇಲ್ಲೇ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇರುವಂತ ಕ್ರಿಮಿನಲ್ ಕೇಸ್ಗಳೇ ಜಾಸ್ತಿ ಅಂತ ಹೇಳ್ತೀರಾ ಸರ್? ಅಂದ್ರೆ ನಮ್ಮಲ್ಲಿ ಎಷ್ಟೊಂದಿಲ್ಲ, ಬಟ್ ಬೇರೆ ರಾಜ್ಯದಿಂದ ಬಂದವರಿಂದಾನೇ ಈ ರೀತಿಯ ಸಮಸ್ಯೆ ಆಗ್ತಿದೆ ಅಂತ ಆಗ್ತಾ ಇದೆಯಲ್ಲ. ಚೈನ್ ಸ್ನ್ಯಾಚಿಂಗ್ ಫ್ಲೈಟ್ ಅಲ್ಲಿ ಬಂದು
ಫ್ಲೈಟ್ ಅಲ್ಲೇ ಮತ್ತೆ ಚಿನ್ನದ್ದು ಇದನ್ನೆಲ್ಲ ತಗೊಂಡು ಹೋಗ್ತಿದ್ದು ಗ್ಯಾಂಗ್ ನಲ್ಲಿ ಹಿಡಿದ್ರಲ್ಲ, ಈಗ ಒಂದ್ 2 ವರ್ಷದಿಂದ ಹಿಡಿದ್ರು. ನಾವು ಹಿಂದೆ ನಾನು ಇದ್ದಾಗಲೂ ಒಂದು ಬ್ಯಾಚ್ ಹಿಡಿದಿದ್ದೆ. ಅವ್ರು ಇಲ್ಲಿ ಕಳ್ತನ ಮಾಡಿ ಅವನು 300 ಗ್ರಾಮ್ ಮೇಲೆ ಚಿನ್ನ ಕಳ್ತನ ರಾಬರಿ ಮಾಡಿದ್ರೆ ಅವನು ಪ್ಲೈನ್ ಅಲ್ಲೇ ಬಂದು ತಗೊಂಡು ಹೋಗೋನು ಇಲ್ಲಿಂದ ಡೆಲ್ಲಿಗೆ. ಈ ತರದ ಗ್ಯಾಂಗ್ಸ್ ತುಂಬಾ ಇದೆ ಬಿಡಿ, ಅದು ನಾರ್ತ್ ಇಂಡಿಯನ್ಸ್ ಅಲ್ಲಿ ಆ ಗ್ಯಾಂಗ್ಗಳು ರೆಗ್ಯುಲರ್ ಬರ್ತವೆ ಇಲ್ಲಿ, ಅದೇನು ಹೊಸದಲ್ಲ. ಅಂದ್ರೆ ಈ gang ದು ಅದೇ ಹೇಗೆ ಸರ್ ಈಗ ಪರಿಸ್ಥಿತಿ. ಇಂಥವ್ರಿಗೆ ಹೇಗೆ ಶಿಕ್ಷೆ ಕೊಡಬೇಕು ಅಂತೇಳಿ, ಈಗ ಪ್ರಕರಣ ಕಡಿಮೆ ಆಗ್ಬೇಕು ಅಲ್ಲ, ಅದು ಫಾಲೋ ಮಾಡ್ಬೇಕು. ಇವ್ರು ಹೋಗಿ ತಿಂಗಳಾನ್ಗಟ್ಲೆ ಕ್ಯಾಂಪ್ ಮಾಡ್ಬೇಕು, ಅಲ್ಲಿ ಮಾಡಿ ಎತ್ಕೊಂಡ್ ಬರ್ಬೇಕು ಅವ್ರನ್ನೆಲ್ಲ. ಹಾ ಮಾಡಿದ್ರೆ ಎಲ್ಲ ಆಗುತ್ತೆ. ಅದೇನು ಹಿಂದೆ ಎಲ್ಲ ತಗೊಂಬಂದು ಅರೆಸ್ಟ್ ಆಗಿದಾರಲ್ಲ, ಆ ತರದ ಗ್ಯಾಂಗ್ಸ್ ಗಳು ಗೊತ್ತಾಗುತ್ತೆ. ಹೋದ್ರೆ ಹಿಡ್ಕೊಂಡ್ ಬರೋದಕ್ಕೆ ಹೋಗ್ಬೇಕಲ್ಲ, ಹೋಗಲ್ವಲ್ಲ. ಅದು ಆಗಿ ಸಮಸ್ಯೆ. ಈ ಅಧಿಕಾರಿಗಳಿಗೆ ಕಳ್ಸೋದಿಲ್ಲ, ನೋಡೋಣ ತಡಿಯಪ್ಪ ಅಂತ ಅವ್ನ ಆಫೀಸರ್ನೇ ಆಚೆ ಬಿಡೋದಿಲ್ಲ ಇವರು. ಯಾಕಂದ್ರೆ ಇಲ್ಲಿ ಕೆಲಸ ಎಲ್ಲ ತಲೆ ಮೇಲೆ ತಮಿಗ್ ಬರುತ್ತೆ ಅಂತ ಬಿಡೋದಿಲ್ಲ ಆಚೆಗೆ ಇವ್ರನ್ನ. ಅವನಿದ್ರೆ ಅವ್ನೇನೋ ಮಾಡ್ಕೊಂಡು ಹೋಗ್ತಿರ್ತಾನೆ, ಇದು ಒಂದ್ 2 ದಿವಸ ಹಂಗ ಆಡ್ತಾರೆ, ಸುಮ್ನೆ ಆಗ್ತಾರೆ, ಬಿಡು ಅಂತಾರೆ. ಕೆಲವೇ ಆಫೀಸರ್ಸ್ ಇಂಟ್ರೆಸ್ಟ್ ಕೊಟ್ಟು ಫಾಲೋ ಅಪ್ ಮಾಡೋದು, ಎಲ್ಲರೂ ಮಾಡ್ತಾರೆ ಅಂತ ನಾನಂತೂ ಒಪ್ಪೋದಿಲ್ಲ. ಹಾಗಾಗಿ ಸಮಸ್ಯೆ ಇದೆ ಇದು. ಅವರು ಹೇಳ್ತಾ ಇರೋದು ಸ್ಟಾಫ್ ಶಾರ್ಟೇಜು ಅದೆಲ್ಲ ಒಂದ್ ಕಡೆ, ಅದು ಎಲ್ಲಾ ಕಾಲಕ್ಕೂ ಇದ್ದೇ ಇದೆ. 30 to 40% ಇತ್ತು, ಈಗ ಒಂದ್ 20% ಬಂದಿದೆ. ಶಾರ್ಟೇಜ್ ಇದ್ದೇ ಇರುತ್ತೆ, ಅದು ಇಲ್ದಲ್ಲ ಇಲ್ಲ. ಅದು ಯಾವ ಡಿಪಾರ್ಟ್ಮೆಂಟ್ ಅಂತಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇದೆ. ಆದ್ರೆ ಇರೋರ್ ಕೈಯಲ್ಲಿ ಕೆಲಸ ಮಾಡ್ಸೋಕ್ ಆಗ್ತಾ ಇಲ್ಲ. ಇರೋರ್ ಕೈಯಲ್ಲಿ ಮಾಡಿಸೋಂತ ವ್ಯವಸ್ಥೆ ನಮ್ಮಲ್ಲಿ ಹೊಟ್ಟೋಗ್ಬಿಟ್ಟಿದೆ, ಅದು ಪ್ರಾಬ್ಲಮ್. ಶಾನ್ಭೋಗ್ ಸರ್, ಈಗ ಈ ಖದೀಮರಿಗೆ ಬ್ಯಾಂಕುಗಳೇ ಯಾಕೆ ಟಾರ್ಗೆಟ್ ಅಂತ? ಹಾಂ, ಸರಿಯಾದ ಪ್ರಶ್ನೆನೇ ಕೇಳಿದೆ. ನಾನು ಆವಾಗ ಲೋಪಗಳು ಎಲ್ಲೆಲ್ಲಿವೆ ಅನ್ನೋದು ಹೇಳಿದೆ. ಇನ್ನೂ ಹೇಳ್ತೇನೆ ನಾನು. ಈಗ ಬ್ಯಾಂಕಲ್ಲಿ ನಾನು ಹೇಳಿದೆ ಒಂದು ಪಾಯಿಂಟ್, ಸಿಬ್ಬಂದಿ ಕಮ್ಮಿ ಇದೆ ಅಂತ. ಅಗತ್ಯ ಪ್ರಮಾಣದಲ್ಲಿ ಇಲ್ಲವೇ ಇಲ್ಲ. ಈ ಸಿಬ್ಬಂದಿ ಬಿಡಿ, ಭದ್ರತಾ ಸಿಬ್ಬಂದಿ ಲಾಸ್ಟ್ ಪ್ರಿಯಾರಿಟಿ. ಅರ್ಥ ಆಯ್ತಾ ನಿಮಗೆ? ಒಳಗಿನ ಸಿಬ್ಬಂದಿನೂ ಕಮ್ಮಿ ಆಗಿರೋದ್ರಿಂದ ಅಲ್ಲಿ ಈ ಪುರ್ಸೊತೆ ಇಲ್ದಿದ್ದಂಥ ಒಂದು ಪ್ರಸಂಗದಲ್ಲಿ ಏನಾಗ್ತಾ ಇದೆ, ಒಂದು ಬೆಳಿಗ್ಗೆ ಶುರು ಮಾಡಿದರೆ 10 ಗಂಟೆಗೇನೋ, 10 ರಿಂದ 5 ಅಂತ ಬ್ಯಾಂಕ್ ಇರುತ್ತಾ? ಬ್ಯಾಂಕಿಗೆ ಒಂದು ಟೈಮಿಂಗ್ಸ್ ಇದೆಯಾ? ರಿಸರ್ವ್ ಬ್ಯಾಂಕು ಎಷ್ಟೊತ್ತಿಗೆ ಕ್ಯಾಶ್ ಕ್ಲೋಸ್ ಆಗಬೇಕು ಸಾಯಂಕಾಲ ಅಂತ ನಿಯಮ ಇದೆ, ನಿಮಗೂ ಗೊತ್ತಿರ್ಬೋದು ಅದು. ಈಗ ಏನಾಗ್ತಾ ಇದೆ, 7 ಗಂಟೆ ಆದರೂ ಶಾಖೆ ಓಪನ್ ಇರುತ್ತೆ, 8 ಗಂಟೆ ಆದರೂ ಓಪನ್ ಇರುತ್ತೆ. ಚಿನ್ನದ ಸಾಲ ಕೊಟ್ಟು ಚಿನ್ನದ ಪ್ಯಾಕೆಟ್ಗಳಲ್ಲಿ ಇಲ್ಲಿ ಹೇಳಬಾರ್ದು ನಾನು, ಅಲ್ಲ ಎಲ್ಲೆಲ್ಲಿ ಇದೆ ಅಂದರೆ ಇದೆಲ್ಲ ಅನುಭವದಿಂದ ಹೇಳ್ತಾ ಇರೋದು. ನಮಗೆಲ್ಲ ದೂರುಗಳು ಬರ್ತಾ ಇವೆ. ಸಿಬ್ಬಂದಿ ಮೇಲೆ ಎಷ್ಟು ಒತ್ತಡ ಅಂದರೆ ಟಾರ್ಗೆಟ್ ಮಾಡಲೇಬೇಕು ಅಂತ. ಆವಾಗ ಏನಾಗುತ್ತೆ, ಈ ಲೋಪದ ಬಗ್ಗೆ ಗಮನನೇ ಹೋಗಲ್ಲ. ಈಗ ಶಾಖೆಯ ಮುಖ್ಯಸ್ಥರು ಇರ್ತಾರೆ, ಪ್ರಬಂಧಕರು ಇರ್ತಾರೆ, ಅವರು ಒಳಗೆ ಕೂತ್ಕೊಂಡು ಸೈರನ್ ಅವರೇ ತಾನೇ ಮಾಡ್ಬೋದು. ಅಲ್ಲೂ ಸಿ ಸಿ ಕ್ಯಾಮರಾ ಏನಿದ್ರು ಆಮೇಲೆ ಬರ್ತದೆ, ಅದು ಬೇರೆ ವಿಷಯ. ಸರಿಯಾಗಿದೆ ಅಂತ ತಿಳ್ಕೊಂಡ್ರು ಸಿ ಸಿ ಕ್ಯಾಮರಾ ಇದೆ ಅಂತ ಹೆದರಿಕೆ ಆದರೂ ಇರ್ತದೆ ಪ್ಲ್ಯಾನ್ ಮಾಡುವವರಿಗೆ. ನಿನ್ನೆ ಸಿ ಸಿ ಕ್ಯಾಮರಾ ರಿಪೇರಿ ಅಂತ ಗೊತ್ತಾಗಿನೇ ಅವರು ಅದನ್ನು ನೋಡಿದ್ದಾರೆ ಅಂತ ಅನಿಸುತ್ತೆ. ಅದೆಲ್ಲ ಪೊಲೀಸ್ ಬೇರೆ ಬೇರೆ ಆಯಾಮದಿಂದ ನಮ್ಗೆ ಸಂಬಂಧ ಇಲ್ಲ. ಟೋಟಲ್ ಏನು 5 ಕ್ಯಾಮ್ರಾ ಏನು ಇತ್ತಂತೆ, ಅದರಲ್ಲಿ ಒಂದು ಕ್ಯಾಮ್ರಾ ಡೆಡ್ ಆಗಿತ್ತು, ಅಂದ್ರೆ ಕೆಟ್ಟ ಹೋಗಿತ್ತು, ಅದರ ರಿಪೇರಿ ಇತ್ತು. ಆದ್ರೆ ಉಳಿದಿರುವಂತ 4 ಕ್ಯಾಮ್ರಾವನ್ನು ಬಂದ್ ಮಾಡಿ ನಮ್ಮಲ್ಲಿ ಏನು ನಡೀತದೆ ಅಂತ ಹೇಳ್ತೇನೆ ಪ್ರಾಕ್ಟಿಕಲಿ. ಈಗ ಮ್ಯಾನೇಜರ್ ಕ್ಯಾಬಿನಲ್ಲಿ ಪ್ರಬಂಧಕರ ಅಲ್ಲಿ ಇರುವಂಥ ಪ್ರಬಂಧಕರ ಕ್ಯಾಬಿನಲ್ಲಿ ಇರ್ತದೆ ಯಾರು ಬಂದರು ಯಾರು ಹೋದರು ಏನು ಅನುಮಾನಾಸ್ಪದ ಇದೆ ನೋಡಿ, ಅವ್ರಿಗೆ ನೋಡ್ಲಿಕ್ಕೆ ಪುರ್ಸೊತ್ತು ಕೊಟ್ರಲ್ವಾ. ಮೇಲಧಿಕಾರಿಗಳು ಏನಂತಂದರೆ VCಯಲ್ಲೇ ಇರ್ತಾರೆ ಯಾವಾಗಲೂ. ಎದುರುಗಡೆ ಕಸ್ಟಮರ್ಸ್ ಇರ್ತಾರೆ. ಬ್ಯಾಂಕಿನ ಒಳಗಿನ ಪರಿಸ್ಥಿತಿ ನಾನು ಹೇಳಿದೆ, ಬ್ಯಾಂಕ್ ಯಾಕೆ ಟಾರ್ಗೆಟ್ ಆಗುತ್ತೆ ಅಂತ ನೋಡಿ ನೀವು. ಒಳಗೆ ಅವರು ಬರೀ ನಿನ್ನ ಇದಾಯ್ತಾ ಅದಾಯ್ತಾ ಅಂತ ಆ ಆಫೀಸಿಂದ ಈ ಆಫೀಸಿಂದ, ಅಂದರೆ ನಮ್ಮದೇ ಮೇಲ್ ಆಫೀಸ್ಗಳಿಂದ ಒಂದೊಂದು ಕ್ಷಣಕ್ಕೂ ಗಂಟೆಗೂ ಮೊಬೈಲಲ್ಲೇ ಅವರು ಮಾತಾಡ್ತಾ ಇರಬೇಕು, ಇಲ್ಲ VCಯಲ್ಲಿ ಮಾತಾಡ್ತಾ ಇರಬೇಕು. ಅವರು ಬೇರೆ ಕಡೆ ಗಮನ ಹರಿಸೋದಿಲ್ಲ. ಹೊರಗೆ ಭದ್ರತಾ ಸಿಬ್ಬಂದಿ ಇಲ್ಲ, ಒಳಗೆ ಈ ಥರದ ಪರಿಸ್ಥಿತಿ. ಯಾರು ಒಳಗೆ ಬಂದರೂ ಹೊರಗೆ ಹೋದರೂ ಗೊತ್ತಿಲ್ಲ. ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಅವ್ರು ಹೇಳಿದ್ದು ಈ ಗ್ಯಾಂಗ್ಗಳು ಮೊದಲೇ ಭದ್ರತೆ ವ್ಯವಸ್ಥೆನೇ ಹದಗೆಟ್ಟಿದೆ ಅಂತ ಅವರಂದರು. ಎರಡನೇದು, ಆ ವ್ಯವಸ್ಥೆ ಒಳಗೇ ನಾವಾದರೂ ಸ್ವಲ್ಪ ಭದ್ರತೆ ಮಾಡ್ಕೊಳ್ಳೋಣ ಅಂದರೆ ಅದ್ರ ಬಗ್ಗೆ ಕ್ಯಾರೇ ಇಲ್ಲ. ಇದೊಂದು ಪರಿಸ್ಥಿತಿ ಆಗಿದೆ. ಆಮೇಲೆ ಇನ್ನೂ ಒಂದು ನಡೀತಾ ಇದೆ. ಭಾನುವಾರ ರಜಾ ದಿನ ಇಂಥ ದಿನಗಳಲ್ಲಿ ATM ಕ್ಯಾಶ್ ಖಾಲಿ ಆಗುತ್ತೆ ಅಂತ ಈಗ ರಿಸರ್ವ್ ಬ್ಯಾಂಕ್ ಅದು ಬ್ಯಾನ್ ಮಾಡಿದೆ. ಒಬ್ಬ ಅಧಿಕಾರಿ ಅಥವಾ ಮ್ಯಾನೇಜರು ಅಥವಾ ಇಬ್ಬರು ಆ ರಜಾ ದಿವಸ ಬ್ಯಾಂಕಿಗೆ ಹೋಗಲೇಬೇಕು. ಕ್ಯಾಶ್ ಓಪನ್ ಮಾಡಿ ಶಾರ್ಟೇಜ್ ಇದ್ದರೆ ಹಾಕಬೇಕು. ಆ ದಿವಸ ಜವಾಬ್ದಾರಿ ಏನಿಲ್ಲ. ಅಂಥದ್ದು ಎಷ್ಟೋ ಅಟೆಂಪ್ಟ್ ಆಗಿದೆ. ಪೊಲೀಸರ ಹತ್ರ ಹೋದರೆ ನೀವು ಹೇಗೆ ರಜಾ ದಿವಸ ಓಪನ್ ಮಾಡಿದ್ರಿ ಅಂದರೆ ಒತ್ತಡ ಮಾಡದೇ ಇದ್ದರೆ ಮೇಲಧಿಕಾರಿಗಳೇ ಒತ್ತಡ ಹಾಕ್ತಾರೆ. ಇದು ಕಾನೂನು ಬಾಹಿರವಾಗಿ ಆಗ್ತಾ ಇರುವಂಥದ್ದು. ಇದನ್ನು ಈಗಾದರೂ ಕಣ್ತೆರಿಬೇಕು. ನಾನು ಬ್ಯಾಂಕ್ ನೌಕರರ ಒಂದು ಸಂಘಟನೆ ಪರವಾಗಿ ಎಲ್ಲ ಆಡಳಿತ ವರ್ಗಗಳು, ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ ಇದು ನಡೀತಾ ಇದೆ. ಈಗ
ಒತ್ತಡ ಒತ್ತಡ ಒತ್ತಡ. ಆಫೀಸರ್ಸು ಮ್ಯಾನೇಜರ್ಸು ಇವರೆಲ್ಲ ಭಾನುವಾರನೂ ಬಂದು ಅಥವಾ ರಜಾ ದಿನಾನೂ ಬಂದು ನೀವು ATM ನೋಡಬೇಕು ಅಂತ, ಆಮೇಲೆ ಅವನು ಸೆಲ್ಫಿ ತೆಗೆದು ಕಳಿಸ್ಬೇಕು ಮೇಲಕ್ಕೆ ಅವನು ಬಂದಿದ್ದಾನೆ ಅಂತ. ಇಲ್ಲದಿದ್ದರೆ ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಕಿರುಕುಳಗಳು ಶುರು ಆಗ್ತವೆ. ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಗಮನಿಸ್ತಾರಾ ಇಲ್ವಾ? ಈಗ ಸಿಟಿಯಲ್ಲೇ ಆಯಿತು ಅಂತಂದರೆ ರೂರಲಲ್ಲಿ ಒಬ್ಬ ATM ಹೋಗ್ತಾನೆ, ಆಫೀಸರ್ ಬರ್ತಾನೆ ಅಂತ ಚಲನವಲನ ಗಮನ ಹರಿಸಿ ಅವನನ್ನು ಇದು ಮಾಡೋದು ಎಷ್ಟು ಇದು ಅಲ್ವಾ? ಈಗ ರಿಸರ್ವ್ ಬ್ಯಾಂಕು ಮತ್ತು ಬೇಕಾದಷ್ಟು ನಿಯಮಗಳನ್ನು ಹೇಳಿದೆ. ಒಂದು 20 ಲಕ್ಷದ ಮೇಲೆ ಕ್ಯಾಶ್ ಹೋಗಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು 2 ಸೆಕ್ಯೂರಿಟಿ ಇರಬೇಕು. ಎಲ್ಲಿ ಇಲ್ಲಿಂದ ತೆಗೆದ ಇವನಿಗೆ ಚಿನ್ನದ ಸಾಲ ಬೇರೆ ಹತ್ತಿರದಲ್ಲಿರೋ ಯಾವುದೋ ಬ್ಯಾಂಕು X ಬ್ಯಾಂಕ್ Y ಬ್ಯಾಂಕಲ್ಲಿ ಚಿನ್ನದ ಸಾಲದ ಟಾರ್ಗೆಟ್ ಆಗಬೇಕು. ಇಲ್ಲಿಂದ ಕ್ಯಾಶ್ ತಗೊಂಡೋದ ಯಾರೋ ಒಬ್ಬ ಅವನು ಡೈಲಿ ವೇಜರೋ ಸಫ್ಟ್ ಆಫ್ ಹೀಗೆ ತಗೊಂಡೋದ, ಆ ಬ್ಯಾಂಕಿಗೆ ಕಟ್ಟಿದ, ಅಲ್ಲಿಂದ ಚಿನ್ನವನ್ನು ತಂದ, ಇಲ್ಲಿ ಸಾಲ ಕೊಟ್ಟ, ಸಾಯಂಕಾಲ 7 ಗಂಟೆ 6 ಗಂಟೆಗೆ ಈ ಥರದ್ದೆಲ್ಲ ನಡೀತಾ ಇದೆ. ಆಡಳಿತ ವರ್ಗದ ಗಮನಕ್ಕೆ ನಾವೆಲ್ಲ ತಂದಿಲ್ವಾ? ತಂದಿದ್ದೀವಿ. ಯಾರಿಗೂ ಬೇಡ. ಲಾಭ 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 ಅತಿ ಲಾಭ. ಈ ಲಾಭವನ್ನು ಅಂದರೆ ಅದರಲ್ಲಿ ಕಾಂಪಿಟೇಷನ್, ಅದು ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಇನ್ಯಾವುದೇ ಬ್ಯಾಂಕ್ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಒಬ್ಬರೊಬ್ಬರ ನಡುವೆ ಈ ಥರದ ಕಾಂಪಿಟೇಷನ್ ಇದೆಯಲ್ಲ, ಕಟ್ ಥ್ರೋಟ್ ಕಾಂಪಿಟೇಷನ್, ಎಲ್ಲದ್ರಿಂದಲೂ ಭದ್ರತಾ ಲೋಪ, ಭದ್ರತೆ ನಗಣ್ಯ ಆಗಿದೆ. ಭದ್ರತೆ ನಗಣ್ಯ. ಅದರಿಂದಾಗಿ ಏನಾಗಿದೆ? ಸಿಬ್ಬಂದಿಯ ಜೀವಕ್ಕಿಂತ ಲಾಭನೇ ಮುಖ್ಯ ಆಗಿದೆ. ಇಲ್ಲಿ ಒಬ್ಬರು ಜೀವ ಹೋಗ್ತದೆ ಅನ್ನೋಂಥ ಪ್ರಶ್ನೆನೇ ಇಲ್ಲ. ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಸುಸೈಡ್ಗಳು ಆಗಿರೋದು ನಿಮ್ಮ ಗಮನಕ್ಕೆ ಬಂತು. ಇಲ್ಲಿ ಬೇಡ ಅದು ಚರ್ಚೆ, ಆದರೂ ಹೇಳ್ತೀನಿ, ಒತ್ತಡದಿಂದ ಜೀವ ಕಳ್ಕೊಂಡಂತಹ ಸಿಬ್ಬಂದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ. ಈ ಥರ ನಡೀತಾ ಇದೆ. ಇದೆಲ್ಲ ನಿಲ್ಲಬೇಕು. ಒಳಗೇನೆಂದರೆ ಒಂದು ಬ್ಯಾಂಕ್ ಬ್ರ್ಯಾಂಚ್ ಅಂತಂದರೆ ಅಲ್ಲೊಬ್ಬ ಸಿಬ್ಬಂದಿ, ಎಕ್ಸ್ಕ್ಲೂಸಿವ್ ಆಗಿ ಭದ್ರತಾ ಸಿಬ್ಬಂದಿ, ಟ್ರೈನ್ಡ್ ಸಿಬ್ಬಂದಿ ಇರಲೇಬೇಕು. ಅದು ಮೊದಲ ಆದ್ಯತೆ ಆಗಬೇಕು. ಆವಾಗ ಇದು ಸಾಫ್ಟ್ ಟಾರ್ಗೆಟ್ ಆಗೋದಿಲ್ಲ. ಇಲ್ದಿರಿ ಇನ್ನು ಮುಂದೆ ಇನ್ನಷ್ಟು ಟಾರ್ಗೆಟ್ಗಳು ಆಗ್ತವೆ. ಎಸ್ ಅಂಬರೀಶ್ ಅವರು, ಈಗ ನಾನು ಧೈರ್ಯದಿಂದ ಓಡಾಡಬೇಕು ಅಥವಾ ಧೈರ್ಯದಿಂದ ಇರಬೇಕು ಅಂದರೆ ನಾನು ಯಾವ ರೀತಿಯಾಗಿ ನನ್ನ ಜೀವನ ಕಾಪಾಡ್ಕೊಳ್ಬೇಕು? ಈಗ ಈ ಖದೀಮರು, ಕಳ್ಳರು, ದುಷ್ಕರ್ಮಿಗಳು ಅವರ ಕಾಟ ಜಾಸ್ತಿ ಆಗ್ತಾ ಇದೆ. ಈಗ ಬದುಕೋದೇ ಭಾಳ ಕಷ್ಟ ಆಗಿಬಿಟ್ಟಿದೆ. ಯಾವ ಟೈಮಲ್ಲಿ ಅಂದರೆ ಯಾಕೆ ಹಿಂಗೆ ಆಗುತ್ತೆ ಅಂತಂದರೆ, ಆಗಲೇ ಹೇಳಿದಾಗೆ ಕಾನೂನಿನ ಬಗ್ಗೆ ಅವರಿಗೆ ಭಯನೇ ಇಲ್ಲ ಅನ್ನೋದು ಅದು ಪ್ರಮುಖ ಕಾರಣ ಆಗುತ್ತೆ. ಹೇಗೆ ಈಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಖಂಡಿತ ಇವತ್ತು ಮನೆಯಿಂದ ಆಚೆಗೆ ಬರೋಕ್ಕೆ ಒಂಥರ ಭಯ ಅಂತ ಒಂದು ಸೃಷ್ಟಿ ಆಗಿಬಿಟ್ಟಿದೆ ಈಗ. ಸೊ ಅದಕ್ಕೆ ನೇರ ಕಾರಣ ನಮ್ಮ ಸರ್ಕಾರಗಳು ಮತ್ತು ಪೊಲೀಸ್ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕೆಲವೊಂದು ಸಿಸ್ಟಮ್ಸ್ ಇದೆ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ. ಕಾನೂನಿದೆ, ಅದನ್ನು ಕಾನೂನಿನ ಪಾಲನೆ ಯಾರೂ ಕೂಡ ಮಾಡ್ತಾ ಇಲ್ಲ. ಸುಮ್ಮನೆ ಹೆಸರು ಮಾತ್ರ ಕಾನೂನಲ್ಲ, ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವು ಆಗಬೇಕು. ಯಾಕಂದರೆ ನೋಡಿ, ಆಗಲೇ CM ಒಂದು ಕಾರ್ಯಕ್ರಮ ಆ ಕಡೆ ಇದೆ, ಈ ಕಡೆ ಹೋಗ್ತಾ ಇದೆ ಅಂದರೆ, ಸೊ ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಆ ಒಂದು ಬ್ಯಾಂಕ್ ಅವರು ಪಾಲನೆ ಮಾಡ್ತಾ ಇರಲ್ಲ. ನೋಡಿ, 6 ಗಂಟೆ ಒಳಗಡೆ ಹೇಳಿದ್ರು, 5 ಗಂಟೆ ಒಳಗಡೆ ಶೆಟ್ರ್ ಕ್ಲೋಸ್ ಮಾಡಬೇಕು. ಶೆಟ್ರ್ ಕ್ಲೋಸ್ ಮಾಡಿದ ತಕ್ಷಣ ಒಳಗಡೆ ಏನಿದೆ ಎಲ್ಲ ಕ್ಯಾಶು ಮತ್ತೊಂದು ಎತ್ತಿರ್ಬೇಕು. ಅವೆಲ್ಲ ಕೆಲವೊಂದು ಪ್ರೊಸೀಜರ್ಸ್ ಇದೆ, ಅದನ್ನು ಕೂಡ ಅವ್ರು ಮಾಡಬೇಕಾಗಂತ ಕೆಲಸ ಮಾಡೋಕ್ಕಾಗತ್ತೆ. ಸೊ ಇಲ್ಲಿ ಕಾನೂನಿನ ಅರಿವು ಗೊತ್ತಿಲ್ಲದೇ ಏನೋ ಇರಲಿ ಬಿಡಿ ಅಂತ ನೆಗ್ಲಿಜೆನ್ಸಿ ಇವೆಲ್ಲ ಮಾಡಿದಾಗ ಹಿಂಗಾಗುತ್ತೆ. ನಾನು ಕೂಡ ಒಂದು ATMಲ್ಲಿ ಕ್ಯಾಶ್ ಲೋಡಿಂಗ್ ಮಾಡೋದೇ ನಾನು CM ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ. 2 ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ ಕ್ಯಾಶ್ ಲೋಡ್ ಹೋಗ್ಬೇಕಾದ್ರೆ. ಸೊ ಅವ್ರೇನು ಕೊಡ್ತಾರೆ, 3-4 ಕೋಟಿ ಕೊಡ್ತಾರೆ. ಅಂದರೆ ಒಂದು ಟ್ರಂಕ್ ಇರುತ್ತೆ, ಟ್ರಂಕ್ ಮುಖಾಂತರ ಏನು ಮಾಡುತ್ತೆ, ಹಿಂದೆ ಕ್ಯಾಶ್ ಲೋಡು, ಮುಂದೆ ಇರ್ತಾರೆ, ಗನ್ಮ್ಯಾನ್ ಕೂಡ ಒಬ್ರು ಕೊಡ್ತಾರೆ. ಸೊ 3-4 ಕೋಟಿ ಇಬ್ಬರು ತೊಗೊಂಡೋದು ಹೆಂಗೆ? ಸೊ ಆಮೇಲೆ ಅವ್ರಿಗೆ ಟಾರ್ಗೆಟ್ ಕೊಡ್ತಾರೆ, ಇಷ್ಟು ATMಗಳು ನೀವು ಲೋಡ್ ಮಾಡಲೇಬೇಕು ಅಂತೇಳಿ. ಸುಮಾರು ಏನಿಲ್ಲ ಅಂದರೂ ದಿನಕ್ಕೆ 20-30 ATM ಲೋಡ್ ಮಾಡಬೇಕಾಗತ್ತೆ. 3 ಕೋಟಿ ಕೊಡ್ತಾರೆ. ಹೆಂಗೆ ತೊಗೊಂಡು ಹೋಗ್ತಾರೆ, ಹೆಂಗೆ ಕ್ಯಾರಿ ಮಾಡ್ತಾರೆ? ಆಮೇಲೆ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟೇ ಅದನ್ನು ಅಲ್ಲೇ ಡಿವೈಡ್ ಮಾಡ್ಕೋಬೇಕು. ಎಲ್ಲಿ? ಗಾಡಿಯಲ್ಲಿ. ಅದು ಬ್ಯಾಗ್ ಇರುತ್ತೆ, ಅದು ಸಪ್ರೇಟ್ ಬ್ಯಾಗ್ ಕೊಡ್ತಾರೆ. ಅದನ್ನ ತೊಗೊಂಡೋಗಿ ATMಲ್ಲಿ ಕೊಡಬೇಕು. ಕೊಡೋದು ಒಂದು ಮೆನ್ ಕೊಡ್ತಾರೆ. ಅದು ಸೆಕ್ಯೂರಿಟಿ ಅಲ್ಲಿ ಇರಲ್ಲ. ಅಲ್ಲಿ ATMಲ್ಲಿ ಸೆಕ್ಯೂರಿಟಿ ಇರಲ್ಲ. ATMಲ್ಲಿ ಸೆಕ್ಯೂರಿಟಿ ಇದ್ದಾಗ ಏನಾಗುತ್ತೆ, ಯಾರು ಬರ್ತಾವ್ರೆ, ಎಷ್ಟೊತ್ತಿಗೆ ಯಾರು ಬರ್ತಾರೆ, ಏನು ಹೋಗ್ತಾರೆ ಅಂತ ಅಬ್ಸರ್ವೇಷನ್ ಅವ್ರು ಮಾಡಿ ಇಟ್ಟಿರ್ತಾರೆ. ಸೊ ಆಮೇಲೆ ಶೆಟ್ರ್ ಒಳಗಡೆ ಹೋದಾಗ ಕ್ಲೋಸ್ ಮಾಡಬೇಕಾಗತ್ತೆ, ಮತ್ತು ಆಚೆ ಬರಬೇಕಾದ್ರೆ ಕ್ಲೋಸ್ ಮಾಡಬೇಕು. ಇವೆಲ್ಲ ಇರ್ತವೆ. ಇವೆಲ್ಲ ಏನಾಗುತ್ತೆ ಅಂದರೆ ಫಾಲೋಅಪ್ ಮಾಡಿಸ್ಬೇಕಾಗಿರೋ ಕರ್ತವ್ಯ ಯಾರ್ದು? ಸರ್ಕಾರದ್ದು, ಮತ್ತು ಅದು ಸಂಬಂಧಪಟ್ಟ ಅಧಿಕಾರಿಗಳದ್ದಿರ್ತದೆ. ಸೊ ಅಧಿಕಾರಿಗಳು ಯಾವುದೇ ಒಂದು 15 ದಿವಸಕ್ಕೋ ತಿಂಗಳಿಗೋ ವಾರಕ್ಕೋ ಮೀಟಿಂಗ್ ತೊಗೋಬೇಕಾಗತ್ತೆ. ಪಬ್ಲಿಕ್ಸ್ ಏರಿಯಾದಲ್ಲಿ ಮೀಟಿಂಗ್ ತೊಗೊಂಡು ಅವೇರ್ನೆಸ್ ಮಾಡಬೇಕಾಗತ್ತೆ. ಅವೇರ್ನೆಸ್ ಮಾಡಿದಾಗ ಇಂಥ ಒಂದು ಘಟನೆಗಳು ಖಂಡಿತ ಆಗಲ್ಲ. ಆಡಾಗಲೇ
ಸೊ ಅಂತ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ಅವನ್ನ ಶೂಟೌಟ್ ಮಾಡಿಬಿಡ್ಬೇಕಾಯ್ತು. ಕರ್ತವ್ಯನೇ ಇರಬೇಕಾದ್ರೆ ಒಬ್ಬ ಸೆಕ್ಯೂರಿಟಿ, ದೇಶದ ಬೆನ್ನೆಲುಬು ರೀ ಸೆಕ್ಯೂರಿಟಿ. ಹೌದು, ಪ್ರಧಾನಿ ಮಂತ್ರಿ ಹೇಳಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ನಾನು ಚೌಕಿದಾರ್ ಅಂತ. ಹೌದು. ಮತ್ತು ಚೌಕಿದಾರ ಹಾಡಾಗಲೇ ಕೊಲೆ ಮಾಡ್ತಾ ಹೋದರೆ ಏನು ಕಾನೂನು ಇದೆ? ಅಂತ ಚೌಕಿದಾರ್ ಹಾಡಾಗಲೇ ಕಾಲೇಜಲ್ಲಿ ಬೆಂಗಳೂರಲ್ಲಿ ತುಯ್ದಾಗ ಏನು ಮಾಡ್ತಾ ಇತ್ತು ನಮ್ಮ ಸರ್ಕಾರ? ನಾನು ಅವತ್ತೇ ಧ್ವನಿ ಎತ್ತಿದ್ದೀನಿ, ಕೂಡಲೇ ಸರ್ಕಾರ ಅವ್ರಿಗೊಂದು ಪರಿಹಾರ ಕೊಡು, ಆ ಕುಟುಂಬಕ್ಕೊಂದು ಪರಿಹಾರ ಕೊಡ್ರಿ ಅಂತ. ಸರ್ಕಾರ ತಲೆ ಕೆಡಿಸ್ಕೊಳ್ಳಲ್ಲ. ಸಹಜವಾಗಿ ಇಂಥ ಘಟನೆ ಆದಾಗ ಪ್ರಶ್ನೆಗಳು ಹುಟ್ಟೋದು ಸಹಜ. ಎಲ್ಲಿದೆ ಕಾನೂನು ವ್ಯವಸ್ಥೆ, ಈ ಸಂವಿಧಾನ ಏನಿದೆ? ಹೌದು. ನಮ್ಮ ಕೆಲವೊಂದು ಸಲ ಏನ್ ಅನ್ಸ್ಬಿಡುತ್ತೆ, ಯಾಕೆ ಸಂವಿಧಾನ ಬದಲಾಗಬೇಕು ಅಂತ. ಇದಕ್ಕೆ ಕಾನೂನು ರೀತಿಯಲ್ಲಿ ನಮ್ಮ ಸಂವಿಧಾನ ಹೋಗ್ತಾ ಇದೆಯಲ್ಲ, ಅದಕ್ಕೆ ಬೇಸರ ಇರೋದು. ಕೆಲವೊಂದು ಕಡೆ ಬದಲಾವಣೆ ಆಗ್ಲೇಬೇಕಾಗತ್ತೆ. ಅವರಿಗೆ ಈ ಖದೀಮರಿಗೆ ಸರಿಯಾದ ರೀತಿಯಲ್ಲಿ ಸಂವಿಧಾನ ಗೊತ್ತಿರೋದ್ರಿಂದಾಗಿ, ಕಾನೂನು ಗೊತ್ತಿರೋದ್ರಿಂದಾಗಿ ಈ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಅದರಲ್ಲಿ ಬದಲಾವಣೆ ಬೇಕು ಅಂತ ಹೇಳ್ತಾ ಇರೋದು. ಓಕೆ, ಮಾತ್ರ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಬಿಡ್ತೀನಿ. ಶಶಿಧರ್ ಶೆಟ್ಟಿ ಅವರು ನಿಕಟಪೂರ್ವ ಅಧ್ಯಕ್ಷರು, MD ಪ್ರೊಟೆಕ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಈ ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ದರೋಡೆ ಸರ್ ನಿನ್ನೆ ಆಗಿರೋದು ಮಂಗಳೂರಲ್ಲಿ. ಬಟ್ ಅದು ಪ್ರೀ ಪ್ಲಾನ್ ಅಂತ ಅನ್ಸುತ್ತೆ. ಯಾಕಂದ್ರೆ CC ಕ್ಯಾಮ್ರಾವನ್ನ ಬಂದ್ ಮಾಡಿ ಆಯ್ತು ಎತ್ಕೊಂಡು ಹೋಗಿ ಅಂತ ಹೇಳ್ತಾರಲ್ಲ. ಬಟ್ ನಾನು ಹಂಗೆ ಹೇಳ್ತಾ ಇಲ್ಲ, ಬಟ್ ಹಂಗೆ ಇದೆ ಅದು. ಪ್ರೋಸೆಸ್ ನೋಡಿದ್ರೆ ಹಂಗೆ ಆಗತ್ತೆ. ಏನ್ ಹೇಳ್ತೀರಿ? ಈಗ ನಾವು ಮಾತಾಡ್ತಿದ್ದೀವಿ, ಆಫ್ಟರ್ ದರೋಡೆ ಆದ್ಮೇಲೆ ಇದ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪೊಲೀಸ್ನ ಬ್ಲೇಮ್ ಮಾಡೋದು, ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದೀವಿ. ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ATMಗಳಲ್ಲಿ ಪ್ರಾಪರ್ ಸೆಕ್ಯೂರಿಟಿ ಇದೆ. ಯಾವುದೋ ಏಜೆನ್ಸಿನ ಹೈರ್ ಮಾಡ್ತಾರೆ, ಅವ್ರ ಹತ್ರ ಅವರಿಗೆ ಗನ್ ಇದ್ರೂ ಶೂಟ್ ಮಾಡೋದು ಬರುತ್ತೆ ಇಲ್ವಾ ಅಂತಲೂ ಯಾರು ಕೇರ್ ಮಾಡಲ್ಲ. ನೋಡಿ, ಇವತ್ತು ಮೇನ್ ರೆಸ್ಪಾನ್ಸಿಬಿಲಿಟಿ ಲೈಕ್ ವಿತ್ ದ ಬ್ಯಾಂಕ್ ಇದ್ ರೆಸ್ಪಾನ್ಸಿಬಿಲಿಟಿ. ಅವರು ಸೆಕ್ಯೂರಿಟಿ, ನಾವು ಪಬ್ಲಿಕಲ್ಲಿ ಲಾಕರಲ್ಲಿ ವ್ಯಾಲ್ಯೂಯೇಬಲ್ಸ್ ಇಟ್ಟಿರ್ತೀವಿ, ಕ್ಯಾಶ್ ಇರುತ್ತೆ, ಪಬ್ಲಿಕ್ ಮನಿಯಲ್ಲಿ ಇರುತ್ತೆ. ಎಂಡ್ ಆಫ್ ದ ಡೇ ನೀವು ಏನು ಮಾಡ್ತೀರೋ, ಆಫೀಸರ್ನ ಏನೋ ಸಸ್ಪೆಂಡ್ ಮಾಡೋದೇನೋ ಮಾಡ್ತಾರೆ. ನಾವು ಹೇಳೋದು ಇಷ್ಟೊಂದು ನಮ್ಮದು ಡೆವಲಪ್ ಆಗಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಲೆವೆಲಲ್ಲಿ ಇದೆ ಅಂದರೆ ಏನು ಬೇಕಾದರೂ ಮಾಡುವಂಥ ಪರಿಸ್ಥಿತಿ ಇದೆ. ಈಗ ಇನ್ಕ್ಲೂಡಿಂಗ್ RBI, ಬ್ಯಾಂಕ್, ಎಲ್ಲರೂ ದೇ ಶುಡ್, ಇನ್ ಮೈ ಒಪಿನಿಯನ್, ಅವ್ರು ಏನು ಮಾಡಬೇಕು ಅಂದರೆ ಪ್ರಾಪರ್ ಸೆಕ್ಯೂರಿಟಿ ಸಿಸ್ಟಮ್ನ ಇನ್ಸ್ಟಾಲ್ ಮಾಡದಿದ್ದರೆ ATM ಮಾಡಲಿಕ್ಕೆ ಬಿಡಬಾರ್ದು. RBIಗೂ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಹೇಳ್ತೀವಿ ಬ್ಯಾಂಕ್ಗಳದ್ದು ಕಂಟ್ರೋಲ್ ರೂಮ್. ಈಗ ನೀವು ನೋಡ್ಬೋದು, ಈಗ EGC ಅಂತ ಒಂದಿರುತ್ತೆ ಡಿಪಾರ್ಟ್ಮೆಂಟ್, ಫ್ಲೈಟ್ ಕಂಟ್ರೋಲ್ ಮಾಡ್ತಾರೆ ಅವ್ರು ಹೆಂಗಂದರೆ, ಒಂದು ಫ್ಲೈಟಲ್ಲಿ ಸ್ಮಾಲ್ ಮಿಸ್ಟೇಕ್ ಆದರೂ ಅವ್ರು ಪೆನಾಲ್ಟಿ ಹಾಕ್ತಿದ್ದಾರೆ ಅಂತ ನಾವು ಓದ್ತಿದ್ವಲ್ಲ ಪೇಪರಲ್ಲಿ, ಮಾನಿಟ್ರ್ ಮಾಡ್ತಿದ್ವಾ? ಸೇಮ್ ವೇ ನಾನು ಹೇಳೋದಂದರೆ, ಈ ಕಂಟ್ರೋಲ್ ಯಾವುದು ATM ಕ್ಯಾಶ್ ಇರ್ಬೋದು, ಬ್ಯಾಂಕಿದು ಸೆಕ್ಯೂರಿಟಿನ ವಾಚ್ ಮಾಡೋಕ್ಕೆ ದರ್ ಶುಡ್ ಬಿ ಕಂಟ್ರೋಲ್ ರೂಮ್. ನನ್ನ ಲೆಕ್ಕದಲ್ಲಿ ಟೆಕ್ನಾಲಜೀಸ್ ಡೆವಲಪ್ ಆಗಿದೆ, ನಾವು ಯಾಕೆ ಯೂಸ್ ಮಾಡ್ತಿಲ್ಲ ಸರ್? ವೈ ಶುಡ್ ಬಿ ಡಿಪೆಂಡ್ ಆನ್ ಸೆಕ್ಯೂರಿಟಿ ಗಾರ್ಡ್? ಹೇಳ್ತೀರಾ ಸೆಕ್ಯೂರಿಟಿ ಗಾರ್ಡ್ ಪಾಪ ಅವ್ರಿಗೆ ಸಾಧ್ಯ ಇದೆ ಫೈಟ್ ಮಾಡೋಕ್ಕೆ. ಇನ್ನೊಂದು ನಾವು ಪೊಲೀಸನ್ನ ಬ್ಲೇಮ್ ಮಾಡ್ತೀವಿ. ಪೊಲೀಸು ನಮ್ಮ ಇಂಡಿಯಾದಲ್ಲಿ ಪರ್ಸೆಂಟೇಜ್ ಆಫ್ ಒಬ್ಬ ಜನಕ್ಕೆ ಪೊಲೀಸ್ ತಗೊಂಡ್ರೆ ತುಂಬ ಕಡಿಮೆ ಇದೆ ಸರ್. ಪೊಲೀಸರಿಗೆ ಏನೆಲ್ಲ ಡ್ಯೂಟಿ ಇದೆ? ಪೊಲಿಟಿಷಿಯನ್ ಬಂದರೆ ಅವ್ರನ್ನ ಕಾಯಬೇಕು, ಏನು ಸಣ್ಣ ಪುಟ್ಟ ಕೇಸ್ಗಳನ್ನ ಹ್ಯಾಂಡಲ್ ಮಾಡಬೇಕು. ಅವರು ಮನುಷ್ಯರೇ, ಪೊಲೀಸರನ್ನ ಬ್ಲೇಮ್ ಮಾಡೋದ್ರಲ್ಲೂ ಅರ್ತಿಲ್ಲ. ಈಗ ಅಲ್ಲಿ ಯಾರೋ ನೀವು ಹೇಳಿದರೆ ಹೈದರಾಬಾದಲ್ಲಿ ಅವ್ರು ಹಿಡಿಬೋದಾಗಿತ್ತು ಅಂತ ಅಲ್ವಾ? ಅವ್ರಿಗೆ ಅದ್ರದ್ದು ಅವ್ರದ್ದೊಂದು ಫೋಕಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಏನು ಇದೊಂದು ದರೋಡೆ ಆಗಿರ್ಬೋದು ಅಂತ ಅಷ್ಟೊಂದು ಇಂಟೆಲಿಜೆಂಟ್ ಆ ಟೈಮ್ಲಿ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ. ನಾನು ಹೇಳೋದು ಬ್ಯಾಂಕ್ಸ್ ಶುಡ್, ಈಗ ಬ್ಯಾಂಕ್ಗಳಿಗೆ ಲೈಸೆನ್ಸೇ ಕ್ಯಾನ್ಸಲ್ ಮಾಡಿ, ಸೆಕ್ಯೂರಿಟಿ ಕೊಡೋಕ್ಕಾಗದಿದ್ದವ್ರಿಗೆ ಯಾಕೆ ನೀವು ಅವರಿಗೆ ಲಾಕರ್ ಲೈಸೆನ್ಸ್ ಕೊಡಬೇಕು? ಕೋಆಪರೇಟಿವ್ ಬ್ಯಾಂಗ್ಳೂರ್ದು ಕೋಆಪರೇಟಿವ್ ಬ್ಯಾಂಕ್ ಇರ್ತದೆ, ಕೋಆಪರೇಟಿವ್ ಬ್ಯಾಂಕ್ನವ್ರಿಗೆ ಯಾಕೆ ಲಾಕರ್ ಪರ್ಮಿಷನ್ ಕೊಟ್ಟರು? ದೇ ಶುಡ್ ಫಸ್ಟ್ ಆಫ್ ಆಲ್ ಬ್ಯಾಂಕ್ನವ್ರು ಬಿಸ್ನೆಸ್ ಮಾಡ್ತಿದ್ದಾರೆ, ಅವರ ಪ್ರಾಪರ್ಟಿನ ಫಸ್ಟ್ ಸೆಕ್ಯೂರಿಟಿ ಅವ್ರದ್ದು. ಮನೆಗೆ ಬಂದು ಯಾರೋ ನುಗ್ಗಿದ್ದಲ್ಲ ಸರ್, ಬ್ಯಾಂಕ್ ATM ಆಲ್ಸೋ ಬ್ಯಾಂಕ್. ಯಾಕೆ ಬ್ಯಾಂಕು ಇದ್ರ ಬಗ್ಗೆ ಕೇರ್ ತಗೊಳ್ತಿಲ್ಲ? ಯಾಕೆ ನೆಗ್ಲೆಕ್ಟ್ ಮಾಡ್ತಿದೆ? ಈ ಇವೆಂಟ್ ಆದಾಗ ನೀವು ಟಿವಿನಲ್ಲಿ ಡಿಸ್ಕಸ್ ಮಾಡ್ತೀರಾ, ಪೊಲೀಸನ್ನ ಬ್ಲೇಮ್ ಮಾಡೋದೆಲ್ಲ ಮಾಡ್ತೀವಿ. ಇದು ಯಾಕೆ ಆಗ್ತಿದೆ ಸರ್? ಫಸ್ಟ್ ಟೈಮ್ ಅಲ್ಲಲ್ಲ ಸರ್ ದರೋಡೆ ಆಗ್ತಿರೋದು. ಯಾಕೆ ಬ್ಯಾಂಕು ಅಥವಾ RBI ಸ್ಟ್ರಿಕ್ಟಾಗಿ ಹೋಗ್ತಿಲ್ಲ? ಇದನ್ನು ಅವ್ರನ್ನ ಕ್ವಶನ್ ಮಾಡೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ ಅನ್ಸುತ್ತೆ ನಮಗೆ. ಎಸ್, ಲೋಕೇಶ್ವರ್ ಸರ್, ಈಗ ಓಕೆ ಇಲ್ಲ ಅನ್ಸುತ್ತೆ ಈಗ ಶಾನ್ಭೋಗ್ ಸರ್, ಈಗ ಸಹಜವಾಗಿ ಈ ರೀತಿ ಹಗಲೇ ದರೋಡೆ ನಡೀತಾ ಇದೆ. ಸೊ ಇದರಿಂದ ಜನ ಏನು ಎಚ್ಚೆತ್ಕೊಳ್ಬೇಕು, ಸರ್ಕಾರ ಏನು ಮಾಡಬೇಕು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪೊಲೀಸರ ಭಯ ಇಲ್ಲದೆ ಇರೋದ್ರಿಂದಾಗಿ ಹಿಂಗಾಗ್ತಾ ಇದೆ. ಹೌದು. ಸೊ ಹಂಗಾಗಿ ಈಗ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು, ಸರ್ಕಾರ ಯಾವ ರೀತಿಯಾಗಿ ಈ ಕಡೆ ಗಮನ ಕೊಡಬೇಕು? ನೋಡಿ, ಸರ್ಕಾರದಲ್ಲಿ ಗೃಹ ಮಂತ್ರಿಗಳಿರ್ತಾರೆ, ಗೃಹ ಇಲಾಖೆ ಇದೆ, ಇಡೀ ಪೊಲೀಸ್ ವ್ಯವಸ್ಥೆಗೆ ಬೇಕಾದ್ದು ಇದಿದೆ, ನಿಯಮಾವಳಿಗಳು ಎಲ್ಲ ಇವೆ. ಇದ್ದೂ ಈ ಥರ ಆಗುತ್ತೆ ಅಂದಾಗ ಅಕೌಂಟೇಬಲ್ ಫಸ್ಟ್ ಪೊಲೀಸ್ ಯಾರಿದ್ದಾರೆ ಅವರನ್ನು ಅಕೌಂಟೇಬಲ್ ಮಾಡಲೇಬೇಕು.
ಇದೆರಡು ಘಟನೆ ಆದಮೇಲೆ ಇಲ್ಲದ್ರೆ ಏನಾಗುತ್ತೆ, ನಾಳೆ ಜನಸಾಮಾನ್ಯರು ಒಗ್ಗಟ್ಟಾಗಿ ಇದ್ರ ಬಗ್ಗೆನೇ ಒಂದು ಚಳುವಳಿ ಹೂಡಬೇಕಾದ ಒಂದು, ಯಾಕಂದರೆ ಭದ್ರತೆ ಇಲ್ಲ ಅಂದಾಗ ನಿಜವಾಗ್ಲೂ ಇದಕ್ಕೆ ಒಂದು ಎಲ್ಲರೂ ಸೇರಿ ಚಳುವಳಿ ಮಾಡಬೇಕಾದ ಒಂದು ಪ್ರಸಂಗ ಆ ಲೆವೆಲಿಗೂ ಬರ್ತಾ ಇದೆ. ಅದು ಆಟೋಮೆಟಿಕ್ ಆಗಬೇಕು ಒಂದು ನಾಗರಿಕ ಸಮಾಜದಲ್ಲಿ. ಮತ್ತೊಂದು ನಾನು ಹೇಳ್ತೀನಿ, ಮಾನವೀಯ ಮೌಲ್ಯಗಳು ಕುಸಿತ ಆಗ್ತಾ ಇರುವಂಥ ಸಮಾಜದಲ್ಲಿ ನಾವಿದ್ದೇವೆ ಅನ್ನೋದು ಇದು ಬ್ರಾಡರ್ ಆ್ಯಂಗಲಲ್ಲಿ ನೋಡಬೇಕಾದ. ಇದು ನಾನು ಹೇಳಿದರೆ ನಿಮಗೆ ಸಿಲ್ಲಿ ಅನಿಸ್ಬೋದು. ನೋಡಿ, ಇವತ್ತು ಕ್ವಿಕ್ ಮನಿ, ಬೇಗನೆ ನಾನು ಶ್ರೀಮಂತನಾಗಬೇಕು, ಐಷಾರಾಮಿ ಜೀವನ ಅನುಭವಿಸಬೇಕು ಅನ್ನೋ ಭಾವನೆಗಳು ಬರ್ತಾ ಇವೆ. ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ಕ್ರೈಮ್ಗಳು ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣ ಅಲ್ಲಿ ಬರ್ತದೆ. ಈ ಗ್ಯಾಪ್ ಇದೆಯಲ್ಲ, ಶ್ರೀಮಂತರು ಬಡವರ ನಡುವಿನ ಗ್ಯಾಪ್ ಜಾಸ್ತಿ ಆಗ್ತಾ ಇದೆಯಲ್ಲ, ದಟ್ ಈಸ್ ಕ್ರಿಯೇಟಿಂಗ್ ಮೋರ್ ಅಂಡ್ ಮೋರ್. ಯಾಕಂದರೆ ಅವನಿಗೆ ಈ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ನಾನು ಕೆಲಸ ಸಿಗ್ತದೆ, ಶ್ರೀಮಂತರಾಗ್ಬಿಡ್ಬೇಕು. ಹೌದು, ನಾನು ನ್ಯಾಯವಾಗಿ ಅವನಿಗೇನಿರುತ್ತೆ, ನಾಳೆ ಸತ್ತೆ ನಾನು ಅಂತ. ಈಗ ಬರೀ ಆ ನಾರ್ತ್ ಗ್ಯಾಂಗು ಹಂಗೆ ಹಿಂಗೆ ಅಂತ ಅದು ಮಾತ್ರಕ್ಕೆ ಸೀಮಿತ ಮಾಡೋದು ಬೇಡ. ನಾವು ಇವತ್ತು ಸಣ್ಣ ಸಣ್ಣ, ಈಗ ಇದು ಸೈಬರ್ ಕ್ರೈಮ್ ಹೆಂಗಾಗುತ್ತೆ, ಎಷ್ಟು ಈಗ ನೋಡಿ, ಎಷ್ಟು ಸಲ RBI ಏನು ಹೇಳುತ್ತೆ, ಜಾಗರೂಕರಾಗಿರಿ, ಜಾಣರಾಗಿರಿ ಅಂತ. ಆದರೆ ಫಸ್ಟ್ ಆಫ್ ಆಲ್ ಹೌ ಇಟ್ ಈಸ್ ಹ್ಯಾಪನಿಂಗ್ ಅಂದರೆ ಏನು ಗೊತ್ತಾ, ಎಲ್ಲ ಏನಾಗಿದೆ, ಲೂಪ್ ಹೋಲ್ಸನ್ನು ನಾನು ಎನ್ಕ್ಯಾಶ್ ಮಾಡ್ತೀನಿ ಅಂತ. ಯಾಕಂದರೆ ಎಲ್ಲರೂ ದುಡ್ಡು ಮಾಡುವ ಒಂದು ವ್ಯವಸ್ಥೆಯಲ್ಲಿ ಏನಾಗುತ್ತೆ, ನಾನು ಯಾಕೆ ಈ ಥರ ನ್ಯಾಯಯುತವಾಗಿ ನೀವು ಎಲ್ಲ ದುಡ್ದು ನಿಧಾನವಾಗಿ ಮಾಡಬೇಕು, ಎಲ್ಲಿ ಇದೆಯೋ ಲೂಪ್ ಹೋಲ್ಸ್ ಇದೆಯೋ ಅಲ್ಲಿ ನಾನು ಎನ್ಕ್ಯಾಶ್ ಮಾಡ್ತೀನಿ ಅನ್ನುವಂಥ ಈ ಭ್ರಷ್ಟ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡೋದಕ್ಕೆ ಮತ್ತು ಪರ್ಯಾಯವನ್ನು ನೋಡೋದಕ್ಕೆ ಕಡೆ ನಾವು ಯೋಚನೆ ಮಾಡ್ತಾ ಹೋಗ್ಬೇಕಿರಲಿ. ಅದು ಲಾಂಗ್ ಟರ್ಮ್ ಆಯಿತು. ಅದನ್ನ ನಡುವೆ ಏನು ಮಾಡಿ ಅದಕ್ಕೆ ಕಡಿಮೆ ಮಾಡ್ಬೇಕಂದ್ರೆ ಪೂರ್ತಿ ಅದನ್ನು ಮಾಡೋಕ್ಕಾಗಲ್ಲ. ಕಡಿಮೆ ಹೌದು, ಅಂತರ ನೋಡಿ, ಇವತ್ತು ಅಂತರ ಗ್ಯಾಪ್ ನೋಡಿ ನೀವು. ಒಂದೊಂದು ಅಲ್ಲಿ ಒಬ್ಬ ನಿರುದ್ಯೋಗಿ ಯುವಕನ ತಲೆಯಲ್ಲಿ ಏನೇನು ಓಡ್ತದೆ, ಅವನು ಕಲ್ತು ಎಲ್ಲ, ಈಗ ಇಂಜಿನಿಯರು ಇದೆಲ್ಲ ಕಲ್ತ್ರೂ ಅವನಿಗೆ 20,000 ಜಾಬನ್ನು ಕೊಡೋಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಅಷ್ಟು ಕೊಡೋದು ಇಲ್ಲ ಅಂತಂದರೆ ಇವತ್ತು ಆ ಥರ ನಿರುದ್ಯೋಗ ಇದೆ. ಅವನ ತಲೆ ಏನಿದೆ, ಬ್ರೈನು, ಅವನು ಫುಲ್ಲಿ ಅವನಿಗೆ ಗೊತ್ತಿರ್ತದೆ ತಾಂತ್ರಿಕವಾಗಿ ಏನು ಮಾಡಬೇಕು, ನಾನು ಇನ್ನೊಂದು ಏನು ಮಾಡಬೇಕು. ಈಗ ಬ್ಯಾಂಕಲ್ಲಿ ನಾನು ಹೇಳ್ತೀನಿ, ಅಪಾಯಿಂಟ್ಮೆಂಟ್ಗಳಿಲ್ಲ, ಅಪ್ರೆಂಟಿಸ್ ಅಂದ್ರೆ ಈಗ ಲೇಟೆಸ್ಟ್ ಬಂತು. ಅಪ್ರೆಂಟಿಸ್ ಬರೋನು ಯಾರು ಏನು ಅವನಿಗೇನಂದರೆ 1 year ಅಪ್ರೆಂಟಿಸ್, ಅವನು ಒಳಗಿನ ಸಿಸ್ಟಮ್ ಮುಟ್ಟಬಾರ್ದು. ಅವನಿಗೇನಂದರೆ ಕಸ್ಟಮರ್ಗೆ ಎಲ್ಲ ಹೆಲ್ಪ್ ಮಾಡೋದು ಅಂತ. ಅವನು ಬಂದವನನ್ನು ಅವನ ಮೇಲೆ ನಮಗೇನು ಕಂಟ್ರೋಲ್ ಇಲ್ಲ, ಬ್ಯಾಂಕಿಗೆ ಕಂಟ್ರೋಲ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ ಅಂತ ಅಪ್ರೆಂಟಿಸು, ಯಾಕಂದರೆ ಅದು ಅಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಕ್ಲೈಮ್ ಮಾಡ್ತಾ ಇರೋದು. ಕೊಡೋದು 15,000. 1 ವರ್ಷ ಅವನು ಮಾಡಿದ ಕೂಡಲೇ ಅಗ್ನಿವೀರ್ ಥರ 1 ವರ್ಷ ಮಾಡಿದ ಕೂಡ ಅವನಿಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟಿಂದ ಯಾವ ಬ್ಯಾಂಕಲ್ಲೂ ಕೆಲಸನೂ ಸಿಗಲ್ಲ, ಏನೂ ಸಿಗಲ್ಲ. ನಾಳೆ ಏನಾಗ್ತದೆ, ಬ್ಯಾಂಕಲ್ಲಿ ಸಿಬ್ಬಂದಿ ಇಲ್ಲ ಅಂದ್ಕೊಂಡು ಮ್ಯಾನೇಜರೋ ಇನ್ಯಾರೋ ನಿಧಾನವಾಗಿ ಅವನಿಗೆ ಕ್ಯಾಶ್ ಕೊಡಿಸ್ತಾರೆ, ಇಲ್ಲ ರಿಕವರಿಗೆ ಕರ್ಕೊಂಡು ಹೋಗ್ತಾರೆ. ಅವನು ಬ್ರೈನಿ ಫೆಲೋ ಆಗಿದ್ದರೆ ಫ್ರಾಡ್ ಮಾಡ್ತಾನೆ ಒಳಗೆ. ಬರೀ ದರೋಡೆ ಮಾತ್ರ ಅಲ್ಲ, ಈ ರೀತಿ ದರೋಡೆ ಇದು ಜೀವಕ್ಕೆ ಅಪಾಯ. ಅವನೇ ನಾಳೆ ಬೇರೆಯವರನ್ನ ಕಾಂಟ್ಯಾಕ್ಟ್ ಮಾಡಿ ಬರೋ ಥರ ಮಾಡ್ಬೋದು. ನೀವೊಂದು ಈಗ CC ಕ್ಯಾಮರಾ ಆ್ಯಂಗಲ್ ತಂದ್ರಲ್ಲ, ಅದೇ ಥರ ನಾಳೆ ಎಷ್ಟೋ ಕಡೆ ಈ ಹೊರಗುತ್ತಿಗೆ ಸಿಬ್ಬಂದಿ ಸರಿಯಾಗಿಲ್ಲದೆ ಅವರೇ ಮಾಡಿದ್ದು ಇದೆ. ನಾನೇನು ಎಲ್ಲರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಎಷ್ಟೋ ಹಿಂದಿನ ಇದರಲ್ಲಿ ಅವರೇ ಆಮೇಲೆ ಸಿಕ್ಕಾಕೊಂಡಿದ್ದಿದೆ. ಕರೆಕ್ಟ್ ಇದೆ. ಇದೆಲ್ಲ ಯಾಕೆ, ಪ್ರಾಪರ್ ಎಲ್ಲರಿಗೂ ದುಡ್ಡು ಮಾಡಬೇಕು. ಶಶಿಧರ್ ಸರ್, ಈಗ ಈ ಇತ್ತೀಚೆಗೆ ಸಿನಿಮಾ ಅಂತ ಬಂದಾಗ ಈ ಸಿನಿಮಾದ ಮೌಲ್ಯಗಳಂತೂ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಯಾವ ರೀತಿಯಾಗಿ ಸಿನಿಮಾ ಕೊಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ಅಂತ ಅನ್ಸುತ್ತೆ. ಇತ್ತೀಚೆಗೆ ಬರೇ ರೌಡಿಸಮ್ ಸಿನಿಮಾದಿಂದನೇ ಇಂಥ ಘಟನೆಗಳು ಆಗ್ತೇವ ಅಂದರೆ ಆ ರೀತಿಯ ಪ್ರೇರಣೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಆ ಸಿನಿಮಾದಲ್ಲಿ ಒಬ್ಬ ರೌಡಿ ಅಲ್ಲಿ ದರೋಡೆ ಮಾಡೋದಾಗಿರ್ಬೋದು ಅಥವಾ ಕಳ್ಳತನ ಮಾಡೋದು ಇರಲೇಬೇಕು. ಅದು ಇಲ್ಲ ಅಂತಂದರೆ ಸಿನಿಮಾನೇ ಅಲ್ಲ. ಅದು ಮಾನವೀಯ ಮೌಲ್ಯವನ್ನು ಕಳೀತಾ ಇದೆಯಾ ಹೇಗೆ ಅಂತೇಳಿ. ಈಗ ನೀವು ಸಿನಿಮಾದಿಂದ ಆಗ್ಬೋದು ಅಂತಿದ್ರೆ, ಸಿನಿಮಾದಿಂದ ಚಿಕ್ಕ ಪುಟ್ಟದ್ದು ಆಗ್ಬೋದು ಸರ್. ಈ ಲೆವೆಲ್ ಇದು ಸಿನಿಮಾ ಇನ್ಫ್ಲುಯೆನ್ಸ್ ಮಾಡೋಕೆ ಸಾಧ್ಯ ಇಲ್ಲ. ನೀವು ಹೇಳಿದ್ರಿ ಅವ್ರಿಗೆ ಪ್ರಾಣ ಭಯ ಇರಲ್ಲ ಸರ್. ಈಗ ನಮ್ದು 64 ವಿದ್ಯೆನಲ್ಲಿ ಅದು ಕೊನೆಯ ವಿದ್ಯೆ ಅಲ್ವಾ ಸರ್. ಅವನ ಮೈಂಡ್ ಸೆಟ್ ಇರುತ್ತೆ. ಆ ದರೋಡೆ ಮಾಡುವವರು, ಕೊಲೆ ಮಾಡುವವರು, ಕಳ್ತನ ಮಾಡುವವರು ಮೈಂಡ್ ಸೆಟ್ ರೆಡಿ, ಏನಾದ್ರೂ ಪರವಾಗಿಲ್ಲ ಅನ್ನೋ ದೃಷ್ಟಿಲೇ ಮಾಡ್ತಿರ್ತಾರೆ ಅವರು. ಅದು ಸಿನಿಮಾದಿಂದ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಪ್ಲಾನ್ಡ್ ಲೂಪ್ ಹೋಲ್ಸ್ ಇದೆ ನಮ್ಮಲ್ಲಿ. ನೀವು ಹೇಳ್ದಂಗೆ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿದ್ದೆ ಅವ್ರಿಗೆ, ಯಾವ ಕ್ವಾಲಿಟಿ ಸೆಕ್ಯೂರಿಟಿ ಗಾರ್ಡ್ ಸರ್. ಈಗ ಇಂಥ ಘಟನೆ ಮತ್ತೆ ಮರು ಕಳಿಸಬಾರದು ಅಂತಂದ್ರೆ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಆಗ್ತಾ ಇದೆಯಲ್ಲ, ಇದು ಫಸ್ಟ್ ಟೈಮ್ ಆಗ್ತಿಲ್ವಲ್ಲ ಸರ್, ರೆಗ್ಯುಲರ್ ಆಗಿ ಆಗ್ತಾ ಇದೆಯಲ್ಲ. ಆಗ್ತಾ ಇದೆ. ಬಟ್ ಈಗ ಏನ್ ಮಾಡ ಅಂದ್ರೆ ಕಾನೂನು ಕ್ರಮ ಹೇಗಿರ್ಬೇಕು ಅಂತ ಹೇಳಿ ಕಠಿಣ ಶಿಕ್ಷೆ ಅನ್ನೋದು ಬರ್ಬೇಕಲ್ಲ. ಈಗ ಅವರಿಗೆ ಕಾನೂನಿನ ಬಗ್ಗೆ ಜ್ಞಾನ ಇಲ್ಲದೆ ಇರೋದು, ಆಮೇಲೆ ಭಯ ಇಲ್ಲದೆ ಇರೋದಕ್ಕೆ ಇದೆಲ್ಲ ಆಗ್ತಾ ಇರೋದು. ಬಟ್ ಮುಂದೆ ಏನ್ ಮಾಡ್ಬೇಕು ಅಂತ ಮುಂದೆ ನಾನು ಹೇಳೋದಂದ್ರೆ, ಈ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ RBI ಬ್ಯಾಂಕಿಂಗ್ ಕಂಟ್ರೋಲ್ ಮಾಡುತ್ತೆ.
RBI ರೋಲ್ ಬರೀ ಇಂಟ್ರೆಸ್ಟ್ ರೇಟ್ ಕಂಟ್ರೋಲ್ ಮಾಡೋದು, ಕ್ಯಾಶ್ ರಿಸರ್ವ್ ರೇಷಿಯೋ ಮಾಡೋದು ಅಷ್ಟರಲ್ಲೇ ಇರಬಾರ್ದು ಸರ್. ಒಂದು ಸೆಂಟ್ರಲೈಸ್ಡ್ ಕಂಟ್ರೋಲ್ ಸಿಸ್ಟಮ್ ಬೇಕು. ಒಂದು ಆ ಬ್ಯಾಂಕಿನ ಕಂಟ್ರೋಲ್ ಸಿಸ್ಟಮ್ ಜೊತೆಗೆ ಸೆಂಟ್ರಲೈಸ್ಡ್ ಕಂಟ್ರೋಲ್ ಸಿಸ್ಟಮ್ ಬೇಕು. ಇವತ್ತು ಬೇಕಾದಷ್ಟು AI ಟೂಲ್ಸ್ ಬಂದಿದ್ದಾವೆ. ಇವತ್ತು ಯಾವುದೋ ಪೇಪರಲ್ಲಿ ನೋಡಿದ್ರೆ ನೆಕ್ಸ್ಟ್ ಫ್ಯೂ ಇಯರ್ಸ್ನಲ್ಲಿ 39% ಎಂಪ್ಲಾಯ್ಮೆಂಟ್ ಕಮ್ಮಿ ಆಗುತ್ತೆ, AI ಟೂಲ್ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಸಣ್ಣ ಎಸ್ಟಾಬ್ಲಿಷ್ಮೆಂಟಿಗೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಬ್ಯಾಂಕ್ಸ್ ಕ್ಯಾನ್ ಒಂದು AI ಟೂಲ್ಸ್ ಇದ್ರೆ, ಈಗ ಅವನು ಮುಸ್ಕ್ ಹಾಕೊಂಡು ಯಾರೋ ಹತ್ರದಲ್ಲಿ ಬರ್ತಿದ್ದಾಗ ಅನ್ನುವಾಗ ಅವನು ಕ್ಯಾಶ್ ಹಾಕೋಕೆ ಹೋಗ್ಬಾರ್ದು, ಅಷ್ಟು ಇಂಟೆಲಿಜೆನ್ಸ್ ಮಾಡುವಷ್ಟು ನಾವು ಡೆವಲಪ್ ಆಗಿದ್ದೀವಿ. ಬ್ಯಾಂಕ್ ಅವ್ರಿಗೆ ಅದನ್ನು ಮಾಡಬೇಕು ಸರ್. ಬ್ಯಾಂಕ್ ಅವ್ರು ಮಾಡ್ತಿಲ್ಲ, ತುಂಬ ಈಸಿಯಾಗಿ ತಗೋತಾರೆ. ಇವತ್ತು ನೋಡಿ, ಲಾಕರಲ್ಲಿ ಫಂಡ್ ಹೋಗಿದೆ ಅಲ್ಲಿ ಮಂಗಳೂರಲ್ಲಿ, ಎಷ್ಟು ಪಬ್ಲಿಕ್ ಎಷ್ಟು ಟೆನ್ಷನ್ ಮಾಡ್ಕೊಳ್ತಾರೆ. ನಮ್ದೇನು ಹೋಯ್ತು ಅಂತ ಗೊತ್ತಿರಲ್ಲ. ಕೊಡ್ಬೋದು, ಇನ್ಶೂರೆನ್ಸ್ ಕೊಡ್ಬೋದು. ಈಗ ಲಾಕರ್ ಥೆಫ್ಟ್ ಆದಾಗ ಅಂತೂ ಇಟ್ ಇಸ್ ವೆರಿ ಸೀರಿಯಸ್. ಬೇರೆ ಥೆಫ್ಟ್ ಓಕೆ, ಇದು ಕ್ಯಾಶ್ ಇನ್ಶೂರೆನ್ಸ್ ಇದೆ, ಏನೋ ಆಗುತ್ತೆ, ಕ್ಯಾಶ್ ಗೊತ್ತಿದೆ ಏನು ಹೋಯ್ತು ಅಂತ. ಈ ಲಾಕರ್ಗಳು ಮಂಗಳೂರಿದ್ದು ಕೇಸಲ್ಲಿ ಯಾರದ್ದು ಏನು ಹೋಗಿದೆ ಅಂತ ನಾವು ಅಸೆಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ RBI ಇಂದ ಒಂದು ಕಂಟ್ರೋಲ್ ಸಿಸ್ಟಮ್ ನಡೀಬೇಕು. ಇದೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಆಲ್ ಓವರ್ ಎಲ್ಲಿ ಏನಾದ್ರೂ ಕಂಟ್ರೋಲ್, ಥರ್ಡ್ ಪಾರ್ಟಿ ಕಂಟ್ರೋಲ್ ಸಿಸ್ಟಮ್ ಥರ ವರ್ಕ್ ಆಗ್ತದೆ. ಸೇಮ್ RBI ಇಷ್ಟೆಲ್ಲ ಮಾಡುತ್ತೆ. ಒಂದು ಸೆಂಟ್ರಲೈಸ್ಡ್ ಕಂಟ್ರೋಲ್, ಬ್ಯಾಂಕಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ ಆ ಕಂಡೀಷನ್ಸ್ ಇರಬೇಕು. ಮತ್ತು ಕೊಟ್ಟ ಮೇಲೆ ಸೆಂಟ್ರಲೈಸ್ಡ್ ಕಂಟ್ರೋಲ್, ಇದನ್ನ ಒಂದು ಅಲಾರ್ಮಿಂಗು ಬಂದು ಪೊಲೀಸ್ ಬಂದು ಯಾರನ್ನ ಹೊಡೆದಾಕ ಹೋದ್ರೂ ಪೊಲೀಸರಿಗೆ ಗೊತ್ತಾಗೋ ಥರ ಅಲಾರ್ಮಿಂಗ್ ಸಿಸ್ಟಮ್ ಇಲ್ವಲ್ಲ ಸರ್. ಅದಕ್ಕೆ ಏನು ಹೇಳ್ತೀವಿ? ಇದು ವ್ಯವಸ್ಥೆ ಫೇಲ್ಯೂರ್. ನಾವು ಫಿಲ್ಮ್ ಇಂಡಸ್ಟ್ರಿನ ದೂರೋದು, ಪೊಲೀಸನ್ನ ದೂರೋದಲ್ಲ, ಈ ವ್ಯವಸ್ಥೆನ ನಾವು ದೂರಬೇಕಾಗ್ತದೆ. ಎಸ್ ಅಂಬರೀಶ್, ಈಗ ಕೊನೆಯದಾಗಿ ಏನು ಹೇಳ್ತೀರಿ? ಹೆಂಗೆ ಅಂದರೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತ ನೋಡಿ ಸರ್, ಇದು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳೋ ಕ್ವಶನ್ನೇ ಬರಲ್ಲ ಸರ್. ಪೊಲೀಸರು ಯಾವಾಗ ನೀವು ಕಂಪ್ಲೇಂಟ್ ಕೊಟ್ಮೇಲೆ ಅವ್ರಿಗೆ ಗೊತ್ತಾಗೋದು, ದರೋಡೆ ಆದ್ಮೇಲೆ. ನಾನು ಹೇಳೋದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಬ್ಯಾಂಕ್ ಅವರು ಪ್ರಾಪರ್ ಸೇಫ್ ಗಾರ್ಡ್ ಮೆಜರ್ಸ್ ತಗೊಳ್ತಾ ಇಲ್ಲ. ಇವತ್ತು ಬ್ಯಾಂಕ್ ಅವರು ನಡ್ಕೊಂಡು ಹೋಗ್ತಿದೆ ಅನ್ಕೊಂತಾರೆ. ನೀವು ಒಂದು ಆ್ಯಸ್ ಎ ಮೀಡಿಯಾ ನೀವು ಚೆಕ್ ಮಾಡಿ, ಎಷ್ಟು ATMಗಳಲ್ಲಿ ಎಷ್ಟು ಸೆಕ್ಯೂರಿಟಿ, ಎಫಿಷಿಯಂಟ್ ಸೆಕ್ಯೂರಿಟಿನ ಬ್ಯಾಂಕ್ ಆಗ್ತಿಲ್ಲ. ಎಲ್ಲ ನೀವು ಹೇಳ್ದಂಗೆ ಟೆಂಪರರಿ ಎಂಪ್ಲಾಯೀಸ್, ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಕಮ್ಮಿ ಮಾಡ್ತಿದ್ದಾರೆ. ಅದೇ ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಸರಿ ಇಲ್ದಿರೋದಕ್ಕಿಂತ ಕ್ರಿಮಿನಲ್ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇವೆ. ಅದು ಕೊನೆಗೆ ಏನಾದ್ರೂ ಈ ಪೊಲೀಸರು ಪಾಪ ಎಲ್ಲದಕ್ಕೂ ಬ್ಲೇಮ್ ತಗೊಳ್ಬೇಕು. ಅದು ಆಗ್ತಾ ಇದೆ ನಮ್ಮಲ್ಲಿ. ನಂದು ಮಿಸ್ಟೇಕ್ಗೆ ಪೊಲೀಸರು ಅದನ್ನೇ ಹೇಳಿದ್ರು, ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಸರಿ ಇಲ್ಲ, ಅದು ಟೈಟ್ ಆಗಿತ್ತು ಅಂತಂದ್ರೆ ಇಂಥ ಹಾಡಾಗಲಿ ಯಾಕೊಲೆ ಆಗತ್ತೆ. ಈಗ ಮನುಷ್ಯ ಆಗಿರೋರು ಒಂದು ಮೊದಲೇ ಹುಟ್ಟು ಸಾವು ಖಚಿತ ಅಂತ ತಿಳ್ಕೊಬೇಕು. ಯಾವುದೇ ಅಧಿಕಾರಿಗಳಾಗಿರೋದು, ಪೊಲೀಸ್ ಇಲಾಖೆ ಅಂತಲ್ಲ, ಪ್ರತಿಯೊಂದು ಅಧಿಕಾರಿಗಳು ಅದನ್ನು ಮಂದಟ್ಟು ಮಾಡ್ಕೊಂಡು ಅಪ್ಪ ಹುಟ್ಟ ಮೇಲೆ ಸಾವು ಖಚಿತ, ನಾವು ಮಾಡೋ ಕೆಲಸ ನೀಟಾಗಿರ್ಬೇಕು ಅಂತೇಳಿ ಒಂದು ಇದು ಹಾಕ್ಕೊಂಡ್ರೆ, ಒಂದು ಬೌಂಡ್ರಿ ಹಾಕ್ಕೊಂಡ್ರೆ ಇಂಥ ಕೆಲಸಗಳು ಯಾವ ಆಡೋಕ್ಕೆ ಪೊಲೀಸವರು ಬಿಡಲ್ಲ, ಆ ಅಧಿಕಾರಿಗಳು ಬಿಡಲ್ಲ. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇದು ಪೊಲೀಸ್ ಇಲಾಖೆ ಏನಿದೆ, ನಾವು ಅವರು ಕೂಡ ಮನುಷ್ಯರೇ, ಅವರೇನು ರೋಬೋಟ್ಗಳಲ್ಲ. ಸೊ ಸಿಸ್ಟಮ್ಸ್ ಇರ್ತದೆ, ಅದಕ್ಕೆ ಅಂತ ಒಂದು ಸಿಸ್ಟಮ್ಸ್ ಇರುತ್ತದೆ ಕ್ರೈಮ್ ಅನ್ನೋದು. ಅದನ್ನು CDR ಇರ್ಬೋದು, ಮತ್ತೊಂದು ಎಲ್ಲ ಇರುತ್ತೆ. ಅವ್ರಿಗೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕೋ, ಒಬ್ಬ ಕ್ರಿಮಿನಲ್ ಇಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅವ್ರ ಹತ್ರ ಎಲ್ಲ ಥಿಂಗ್ಸ್ ಇರುತ್ತೆ. ಸೊ ಆ ಥಿಂಗ್ಸನ್ನು ಮೊದಲನೇ ಮುಂಜಾಗ್ರತೆಯಿಂದ ಇಟ್ಕೊಂಡು ಏನು ಮಾಡಬೇಕು ಅಂತೇಳಿ ಅದನ್ನು ನಮ್ಮ 100% ಮಾಡಿದ್ರೆ ಇಂಥ ಒಂದು ಕೆಲಸಗಳು ಕಂಟ್ರೋಲ್ ಆಗುತ್ತೆ. ಮತ್ತು ದುಡ್ಡಿಂದನೇ ಹೋಗ್ಬಾರ್ದು, ಅರ್ಥ ಆಯ್ತಾ? ದುಡ್ಡಿಂದನೇ ಹೋಗ್ಬಾರ್ದು. ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ. ದುಡ್ಡು ಇವತ್ತು ಸಂಪಾದನೆ ಮಾಡ್ತೀವಿ, ಹೋಗ್ಬೇಕಾದ್ರೆ ಯಾರೂ ತೊಗೊಂಡೋಗಲ್ಲ. ದುಡ್ಡು ನಮ್ಮ ಸಾಯ್ಬೇಕಾದ್ರೆ ನಾವು ಏನು ಬಿಡಲ್ಲ, ನಮ್ಮ ಹತ್ರ ಇರೋ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಕಳಿಸ್ತಾರೆ. ಸೊ ಆ ದೃಷ್ಟಿಯಿಂದ ಕೆಲವು ಆಫೀಸರ್ಸ್ ಇದ್ದಾರೆ, ಗುಡ್ ಆಫೀಸರ್ಸ್ ಇದ್ದಾರೆ. ದಯಮಾಡಿ ಮುಂದಿನ ತಿಂಗಳಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ ಪೊಲೀಸವರು ಅತಿ ಹೆಚ್ಚಿಗೆ ಕ್ರಮ ವಹಿಸಿ ಎಲ್ಲೆಲ್ಲಿ ಅವೇರ್ನೆಸ್ ಮಾಡೋಕ್ಕಾಗುತ್ತೆ ಅಲ್ಲಲ್ಲಿ ಅವೇರ್ನೆಸ್ ನಾವು ಬೇಕೇ ಬೇಕಾಗುತ್ತೆ. ಮತ್ತು ATMs ಸಂಬಂಧಪಟ್ಟದ್ದು ಎಲ್ಲ ಇಲಾಖೆ, ಎಲ್ಲ ATMಗಳಲ್ಲೂ ಸೆಕ್ಯೂರಿಟಿ ಸಿಬ್ಬಂದಿ ಹಾಕಲೇಬೇಕಾಗುತ್ತೆ. ಮತ್ತು ಇದೇ ಥರ ಏನೋ ಈ ಥರ ಸತ್ತದಾಗ ಕೂಡಲೇ ಸರ್ಕಾರ ಅವ್ರ ಮೇಲೆ ಗುಂಡೆಟಂತ ಕೆಲಸ ಮಾಡಲೇಬೇಕು. ಯಾಕಂದರೆ ಒಬ್ಬ ದೇಶದ ಒಬ್ಬ ಪ್ರಧಾನಿಯವರು ಹೇಳಿದ್ದಾರೆ, ನಾವು ಚೌಕಿದಾರ್ ಅಂತ. ಒಬ್ಬ ಚೌಕಿದಾರ್ನೋಗಿ ಆ ಥರ ಆಡಾಗಲೇ ಕೊಲೆ ಮಾಡ್ತಾರೆ, ಅದು ಮಾಡ್ತಾರೆ ಅಂದರೆ ಆಕ್ಷನ್ ಏನು ತೊಗೊತೀರಾ? ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಕಾನೂನಿದೆ, ಕಾನೂನನ್ನ ಇಂಪ್ಲಿಮೆಂಟ್ ಮಾಡೋಂಥ ಕೆಲಸ ಮಾಡಬೇಕು. 24 ಗಂಟೆ ಆದ್ರೂ ಇನ್ನೂ ಹಿಡಿದಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಒಂದು ದೇಶದಲ್ಲಿ ಇದೀವಿ ನಾವು ಅಂತ ನಮಗೆ ಪ್ರಶ್ನೆ ಆಗುತ್ತೆ. ಎಲ್ಲವೂ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಹೌದು, 36 ಗಂಟೆ ಹೌದು, ಅವ್ರಿಗೇನು ಇನ್ನೂ ಈಸಿ ಆಗುತ್ತಲ್ಲ, ಕಳ್ಳರಿಗೆ ಇನ್ನೂ ಈಸಿ ಆಗುತ್ತೆ ಓಡಾಡೋದಕ್ಕೆ. ಸೊ ಎಲ್ಲಾ ತರದ್ದು ಇರುತ್ತೆ. ಈ ಕಳ್ಳರಿಗೆ ಖದೀಮರಿಂದ ಏನ್ ಆಗ್ಬೇಕಾಗಿಲ್ಲ, ಹೊಡೆದು ಸಾಯಿಸ್ರಿ ಅವ್ರನ್ನ ಹೇಳ್ತೀನಿ ನಾನು. ಸಮಾಜಕ್ಕೆ ಏನ್ ಆಗ್ಬೇಕು ಅವರಿಂದ? ಹೌದು ಹೌದು, ನೀವು ಅರೆಸ್ಟ್ ಮಾಡ್ತೀರಾ, ಇಟ್ಕೋತೀರಾ, ಕಾಲಲ್ಲಿ ಗುಂಡು ಹಾಕ್ತೀರಾ, ಟ್ರೀಟ್ಮೆಂಟ್ ನೀವೇ ಕೊಡ್ತೀರಾ.
ಹೌದು ಯಾಕ್ ಬೇಕಿದೆಲ್ಲ? ಅದಕ್ಕೆ ಆ ದೃಷ್ಟಿಯಿಂದ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಈ ಸ್ಟೇಷನನ್ನು ಒಳಗಡೆ ಬಿಟ್ಬಿಟ್ಟು ಆಚೆಗೆ ಬಂದು ಸ್ವಲ್ಪ ಅವೇರ್ನೆಸ್ ಮಾಡಿ. ಆಮೇಲೆ ಏನಾಗ್ತಾ ಇದೆ ಗೊತ್ತಾ ಸರ್, ಇದು ಜಾಸ್ತಿ ಅಂದರೆ ಈ ಹಳ್ಳಿಗಳಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಕುರಿ ಕಳ್ತನ, ಒಡೆ ಕಳ್ತನ, ಈ ಥರದ್ದು ಹೆಚ್ಚಿಗೆ ಆಗ್ತಾ ಇದೆ. ಅದನ್ನೆಲ್ಲ ಕಮ್ಮಿ ಮಾಡಬೇಕಂದ್ರೆ ಪೆಟ್ರೋಲಿಂಗ್ ಅಂತೇಳಿ ಒಂದು ವೆಹಿಕಲ್ ಇರುತ್ತೆ, ಅದನ್ನು ಹೆಚ್ಚಾಗಿ ರೌಂಡ್ ಓಡಿಸ್ಬೇಕು. ಆಮೇಲೆ ಮೈಕಲ್ ಅನೌನ್ಸ್ಮೆಂಟ್ ಮಾಡಬೇಕು. ಆ ಥರದ್ದೆಲ್ಲ ನಡೀತಾ ಇದ್ರೆ ಇವೆಲ್ಲ ಕಂಟ್ರೋಲ್ ಆಗುತ್ತೆ. ಇಲ್ಲಾಂದರೆ ಇದು ಇನ್ನೂ ಹೆಚ್ಚಿಗೆ ಆಗುತ್ತೆ. ಕೊನೆಯದಾಗಿ ಹೇಳೋದಾದರೆ ಏನಂತಂದರೆ ಇವ್ರು ಹೇಳಿದ್ದೆಲ್ಲ ಪಾಯಿಂಟ್ ಕರೆಕ್ಟ್. ಭದ್ರತಾ ವ್ಯವಸ್ಥೆಯಲ್ಲಿ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಬೇಕು, ಅಷ್ಟು ಸುಲಭದಲ್ಲಿ ಆಗಲ್ಲ. ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಇವೆಲ್ಲ ಆಗ್ತದೆ ನಾನು ನಿರೀಕ್ಷಣೆ ಕೂಡಲೇ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಅವ್ರು ಹೇಳಿದ ಪಾಯಿಂಟ್ಸ್ ಕರೆಕ್ಟ್ ಇದೆ. ಬ್ಯಾಂಕ್ಗಳಲ್ಲಿ ನಾನು ಏನು ಹೇಳೋದಂತಂದರೆ ಲಾಭ ಮತ್ತು ಭದ್ರತೆ ನಡುವೆ ಭದ್ರತೆಗೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕು. ಆಮೇಲೆ ಬ್ಯಾಂಕ್ಗಳನ್ನು ಇನ್ ಟೈಮ್ ಓಪನ್ ಮಾಡಬೇಕು, ಇನ್ ಟೈಮ್ ಕ್ಲೋಸ್ ಮಾಡಬೇಕು. ಈ ಎರ್ರಾಬಿರ್ರಿಯಾಗಿ ಟಾರ್ಗೆಟ್ ಮಾಡೋದು ಅದು ಅಂತ ಹೇಳಿ ಸಿಬ್ಬಂದಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದು, ಅವರೊಂದು ಕಮಾಡಿಟಿ, ಅವ್ರ ಜೀವಕ್ಕೆ ಏನು ಬೆಲೆನೇ ಇಲ್ದಿದ್ದ ಥರ ನೋಡುವಂಥ ವ್ಯವಸ್ಥೆ ಇವತ್ತು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕಲ್ಲೇ ಬಂದಿದೆ. ಅವೆಲ್ಲ ನಿಲ್ಲಬೇಕು. ಮತ್ತು ಎಲ್ಲ ಕಡೆ ಎಲ್ಲ ಶಾಖೆಗಳಲ್ಲಿ ಭದ್ರತಾ ಸಿಬ್ಬಂದಿಯನ್ನು, ಅದು ತರಬೇತಿ ಮಾಡಿದಂಥ ಭದ್ರತಾ ಸಿಬ್ಬಂದಿಯನ್ನು ಹೆಚ್ಚಂದರೆ ನಾನು ಡಿಮಾಂಡ್ ಮಾಡ್ತೀನಿ. ಸೈನಿಕ್ ಬೋರ್ಡಿಂದ ನಮ್ಮ ಯೋಧರವರು ಅವರಿಗೆ ನಿರುದ್ಯೋಗಿಗಳಾಗಿದ್ದಾರೆ, ಅವರಿಗೆ ಸಿಗುವಂಥ ಎಂಪ್ಲಾಯ್ಮೆಂಟಿಗೆ ಸಿಗ್ತಾ ಇಲ್ಲ. ಅಂಥವ್ರನ್ನು ಅಪಾಯಿಂಟ್ ಮಾಡಿದರೆ ಖಂಡಿತವಾಗಿಯೂ ಬ್ಯಾಂಕ್ಸ್ ಆರ್ ನಾಟ್ ಪ್ರೋನ್. ಅಷ್ಟು ಸುಲಭದಲ್ಲಿ ಬ್ಯಾಂಕನ್ನು ದರೋಡೆ ಮಾಡಲಿಕ್ಕೆ ಆಗಲ್ಲ. ಮತ್ತು ಲಾಕರ್ ವಿಷಯ ಹೇಳ್ಬಿಡ್ತೀನಿ. ಇಲ್ಲಿ ಲಾಕರನ್ನು ಪ್ರತಿಯೊಂದು ಓಪನ್ ಮಾಡಿ ಯಾರೋ ದರೋಡೆಕೋರ ಅಷ್ಟು ಟೈಮು ಇಲ್ಲ ಅವನಿಗೆ. ಇದು ಚಿನ್ನಾಭರಣದ ಸಾಲ ಕೊಟ್ಟು ನಾವು ಇಟ್ಕೊಂಡಿರ್ತೀವಲ್ಲ, ಅದು ಅಲ್ಲಲ್ಲೇ ಇರ್ತದೆ. ಆಯಿತಾ? ಈ ಭದ್ರತಾ ಲೋಪನ ಬ್ಯಾಂಕು ಇದು ಮಾಡಬೇಕು, ಸರಿಪಡಿಸ್ಬೇಕು. ಆವಾಗ ಮಾತ್ರ ಎಲ್ಲ ಸರಿ ಹೋಗ್ತದೆ. ಮುಖ್ಯವಾಗಿ ಏನಂತಂದರೆ ಈ ಹೊರಗುತ್ತಿಗೆ ಕೊಡೋದಿದೆಯಲ್ಲ ಭದ್ರತೆಯನ್ನು, ಆ ಹೊರಗುತ್ತಿಗೆ ಕೊಡೋದು ನಿಂತು ಹೋಗಬೇಕು. ಅದಕ್ಕೆ ಪರ್ಮನೆಂಟ್ ಎಂಪ್ಲಾಯಿಗೆ ಏನು ಸಿಗ್ತದೋ ಅಷ್ಟು ಭದ್ರತಾ ಸಿಬ್ಬಂದಿಗೆ ಸಿಕ್ಕಿದರೆ ಅವ್ನು ನಂದೇ ಬ್ಯಾಂಕು ನಂದೇ ಇದು ಅಂತ ಮಾಡ್ತಾನೆ. ಬರೀ ಭದ್ರತಾ ಸಿಬ್ಬಂದಿ ಅಂತ ಒಂದು ಡ್ರೆಸ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಅಲ್ಲಿ ಅವನೇ ನಾಳೆ ಈ ಇದರಲ್ಲಿ ಇನ್ವಾಲ್ವ್ ಆಗಲಿಕ್ಕೂ ಸಾಧ್ಯತೆ ಇರ್ತದೆ. ಅವನಿಗೆ ಸರಿಯಾಗಿ ಸಂಬಳ ಇಲ್ಲದೆ, ಸಾರಿಗೆ ಏನೂ ಇಲ್ಲದೇ ಅವನಿಗೆ ಬರೀ ಒಂದು ಕನಿಷ್ಠ ಕೂಲಿ, ಅದೂ ಏನೋ ಹೋರಾಟ ಮಾಡಿ ಸಿಗಬೇಕು. ನಾವು ಮಾಡಿದ್ದೀವಿ ಹೋರಾಟ. ಸೊ ಅದನ್ನು ಸಹ ಆ ದೃಷ್ಟಿಯಿಂದಲೂ ನಾವು ನೋಡಬೇಕು. ಮತ್ತು ಬ್ಯಾಂಕಲ್ಲಿ ಅನಧಿಕೃತ ವ್ಯಕ್ತಿಗಳು ಅದೆಲ್ಲ ಕಮ್ಮಿ ಆಗಬೇಕು, ಖಾಯಂ ಸಿಬ್ಬಂದಿಗಳೇ ಆಗಬೇಕು. ಆವಾಗೆಲ್ಲ ಸರಿ ಹೋಗುತ್ತೆ. ಚೆಕಿಂಗ್ ಚೆನ್ನಾಗಿರಬೇಕು, ಪ್ರಮುಖವಾಗಿ ಪ್ರೈವೇಟ್ ಬಸ್ಗಳಲ್ಲಿ. ಹೌದು. ಶಶಿಧರ್ ಸರ್, ಏನು ಹೇಳ್ತೀರಿ ಕೊನೆಯದಾಗಿ? ನಾನು ಇಷ್ಟೇ, ಅವ್ರು ಹೇಳಿದಾಗೆ ಒಂದು ಸೆಕ್ಯೂರಿಟಿ ಪರ್ಮನೆಂಟ್ ಎಂಪ್ಲಾಯಿ ಆಗಿರ್ತದೆ ಬ್ಯಾಂಕ್ದು. ಮತ್ತೆ ಅವನಿಗೆ ಇಮಿಡಿಯೇಟ್ ಡೌಟ್ ಬಂದಾಗ ಇನ್ನೊಂದು ಮಾಡ್ಬೋದು, ಇವರು ಸೆಂಟ್ರಲೈಸ್ಡ್ ಎಲ್ಲ ಬ್ಯಾಂಕ್ನವರು ATMಗೆ ಹೋಗುವಾಗ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರೆ ಪರವಾಗಿಲ್ಲ. ನಾವು ಹೇಳ್ತೀವಿ ಪೊಲೀಸರಿಗೆ ಗೊತ್ತಿರಲ್ಲ. ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಡೋದು ಕ್ರೈಮ್ ಆದ್ಮೇಲೆ. ನಾನು ATMಗೆ ಕ್ಯಾಶ್ ಹಾಕುವ ವ್ಯಾನ್ ಇವ್ರದ್ದು ಹೊರಟಾಗ ಅಟ್ಲೀಸ್ಟ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡೋ ಒಂದು ವ್ಯವಸ್ಥೆನಾದರೂ ಅವ್ರು ಮಾಡಬೇಕು. ಇನ್ನೊಂದು ಬ್ಯಾಂಕ್ನ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸು, ATM ಸೆಕ್ಯೂರಿಟಿ ಮಾಡೋರು ಮತ್ತು ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸು ಆ ಬ್ಯಾಂಕ್ ಎಂಪ್ಲಾಯೀಸ್ ಆಗಬೇಕು. ಎಲ್ಲರೂ ಕಾಸ್ಟ್ ಕಟ್ಟಿಂಗ್ಗೋಸ್ಕರ ಎಲ್ಲ ಹೈರಿಂಗ್. ಅವ್ನು ಯಾರು ಕಳಿಸ್ತಾರೆ, ಏಜೆಂಟ್ ಯಾರು ಕಳಿಸ್ತಾರೋ ಗೊತ್ತಿರಲ್ಲ. ಕೆಲವರಿಗೆ ಪಿಸ್ತೂಲ್ ಗನ್ ಇರ್ಬೋದು ಸರ್, ಅವ್ರಿಗೆ ಆಪರೇಟ್ ಮಾಡೋಕ್ಕೆ ಬರೋದಿಲ್ಲ. ಇದ್ರ ಬಗ್ಗೆ ಅವ್ರು ಹೇಳ್ದಂಗೆ ಟ್ರೈನ್ಡ್ ಸೆಕ್ಯೂರಿಟಿ ಗಾರ್ಡ್ ಇದ್ದಿದ್ರೆ ಅವ್ರಿಗೆ ಎಜುಕೇಶನ್ ಇರಲ್ಲ. ಇಂಥ ಸಿಚುವೇಶನಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಅವ್ರು ಸಾಯೋದೊಂದು ಬಿಟ್ಟು. ಅದಕ್ಕೋಸ್ಕರ ಅದಕ್ಕೆ ಒಂದು ಟ್ರೈನ್ಡ್ ಸೆಕ್ಯೂರಿಟಿ ಸಿಬ್ಬಂದಿ ಮತ್ತು ಒಂದು ಇವತ್ತು ಯೂಸ್ ಮಾಡಬೇಕು ಬ್ಯಾಂಕಲ್ಲಿ ಒಂದು ಸೆಂಟ್ರಲೈಸ್ಡ್ ಕಂಟ್ರೋಲ್ ರೂಮ್ ಬೇಕೇ ಬೇಕು. ಅದನ್ನು ಒಂದು ಮಾಡಿದ್ರೆ ಈ ಥರ ಕಡಿಮೆ ಆಗ್ಬೋದು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, 4 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಈ ಕೊಲೆ ದರೋಡೆ ಕೇಸ್ಗಳು ಯಾಕೆ ಜಾಸ್ತಿ ಆಗತ್ತೆ ಅಂತಂದರೆ ಈ ಕ್ರಿಮಿನಲ್ಗಳಿಗೆ ಪೊಲೀಸರ ಭಯ ಹೊರಟು ಹೋದಾಗ, ಪೊಲೀಸರು ಏನು ಅಂತ ತೋರಿಸಿದಾಗ ಮಾತ್ರ ಇಂಥ ಪ್ರಕರಣಗಳು ಕಡಿಮೆ ಆಗುತ್ತೆ. ಬಿಟ್ಟರೆ ಏನು ಮಾಡ್ತಾರೆ ಪೊಲೀಸರ ಅಂತ ಅನಿಸಿದರೆ ಇಂಥ ಕೇಸ್ಗಳು ಮತ್ತೆ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಪ್ರಮುಖವಾಗಿ ಇಲ್ಲಿ ಕಾನೂನು ವ್ಯವಸ್ಥೆ ಬದಲಾವಣೆ ಆಗಬೇಕಾಗತ್ತೆ. ಆಮೇಲೆ ಭದ್ರತೆಯನ್ನು ಕೊಡಬೇಕಾಗತ್ತೆ. ಆ್ಯಂಡ್ ಪ್ರೈವೇಟ್ ಬಸ್ಗಳಲ್ಲಿ ಕೂಡ ಚೆಕಿಂಗ್ ಮಾಡಬೇಕಾಗತ್ತೆ. ನಮ್ಮಲ್ಲಂತೂ ಆ ವ್ಯವಸ್ಥೆ ಇಲ್ಲ, ಆದಷ್ಟು ಬೇಗ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.